ವೀಕ್ಷಕರ ಅಶ್ವವೇಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಂತಂಟು. ವೀಕ್ಷಕರೇ, ರಾಜ್ಯದಾದ್ಯಂತ ಈಗ ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ. ಇದು ಒಂದು ಕಡೆ. ಇದರ ನಡುವೆ ಕಮಲ್ ಹಾಸನ್ ಅವರು ಈವರೆಗೂ ಕೂಡ ಕ್ಷಮೆಯನ್ನು ಕೇಳಿಲ್ಲ. ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳೋದಿಲ್ಲ, ನೀವು ಬ್ಯಾನ್ ರೀತಿಯಾಗಿ ನನ್ನ ಬೆದರಿಕೆ ಹಾಕಿದರೆ ಇದಕ್ಕೆಲ್ಲ ನಾನು ಜಗ್ಗಲ್ಲ ಅನ್ನುವ ರೀತಿಯಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರ ನಡುವೆ ನಟಿ ರಮ್ಯಾ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿಯ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಸಮರ್ಥಿಸಿಕೊಂಡಿದ್ದಾರೆ ಕಮಲ್ ಹಾಸನ್ ಅವರನ್ನು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಅವರ ಸಿನಿಮಾ ಬ್ಯಾನ್ ಇದೆಯಲ್ವಾ, ಇದು ಅತಿರೇಕದ ನಿರ್ಣಯ, ಅತಿರೇಕದ ವರ್ತನೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿಗೆ ಒಂದು ಕಡೆ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇಲ್ಲ, ಇದ್ರ ಜೊತೆಗೆ ರಾಜ್ಯದಾದ್ಯಂತ ಹೋರಾಟ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೂ ಕೂಡ ಸೋ ಕಾಲ್ಡ್ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರ್ಬೋದು, ಜೊತೆಗೆ ಕನ್ನಡ ಚಿತ್ರರಂಗ ಅಂತ ಹೇಳ್ಕೊಂಡಂಥ ಒಂದಿಷ್ಟು ಸಿನಿಮಾ ನಟರು, ಒಟ್ಟಾರೆಯಾಗಿ ಸಿನಿಮಾ ನಟರು ಯಾರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಮಾತನಾಡಿದ್ರು ಕೂಡ ಸುಮ್ಮನೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಒಂದು ಟ್ವೀಟ್ ಮಾಡೋಕ್ಕೂ ಕೂಡ ಹೋಗ್ತಾ ಇಲ್ಲ. ಈ ಬಗ್ಗೆ ಚರ್ಚೆ ಶುರುವಾಗಿರುವಂಥದ್ದು ನೋಡಿ, ಪ್ರಶ್ನೆ ಶುರುವಾಗಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಬಾರಿ ಹೋರಾಟಗಳನ್ನು ನಡೆಸಿದ್ದಾರೆ. ಗೋಕಾಕ್ ಚಳವಳಿ ಎಲ್ಲರಿಗೂ ಕೂಡ ನೆನಪಿರ್ಬೋದು. ಅದೇ ರೀತಿಯಾಗಿ ರಾಜಕಾರಣಿಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಂಗಾರಪ್ಪನವರು ಯಾವ ರೀತಿಯಾಗಿ ಕಾವೇರಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ತುಂಬ ಗಟ್ಟಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು, ಎಲ್ಲರೂ ಕೂಡ ಗೊತ್ತಿರೋ ವಿಚಾರ. ಬಟ್ ಈಗ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಕನ್ನಡ ಚಿತ್ರರಂಗ ಯಾವ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಬೆಂಗಳೂರಲ್ಲಿ ಒಂದು ದಬ್ಬಾಳಿಕೆ ನಡೆದಿದೆ. ಯಾವ ರೀತಿಯ ದಬ್ಬಾಳಿಕೆ ಅಂತ ಹೇಳಿದ್ರೆ, ಹಿಂದಿ ಭಾಷಿಕರ ದಬ್ಬಾಳಿಕೆ ಆಗಿದೆ ಇವತ್ತು ಬೆಂಗಳೂರಲ್ಲಿ. ಒಂದು ಕಡೆ ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ರಣಾಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಪರಭಾಷಿಕರ ದಬ್ಬಾಳಿಕೆ ನಿಲ್ತಾ ಇಲ್ಲ. ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಥಳಿಸಿದ್ದಾಳೆ ಯುವತಿ. ಚಪ್ಪಲಿಯಿಂದ ಥಳಿಸಿ ಹೊರ ರಾಜ್ಯದ ಯುವತಿ ಅಟ್ಟಹಾಸವನ್ನ ಮೆರೆದಿರುವಂಥದ್ದು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಗಾಡಿ ಟಚ್ ಆಗಿದ್ದಕ್ಕೆ ಕಿರಿಕ್ ತೆಗೆದಿರುವಂಥದ್ದು. ಚಪ್ಪಲಿಯಲ್ಲಿ ಹೊಡೆದು ದರ್ಪವನ್ನು ಮೆರೆದಿದ್ದಾಳೆ. ಬೆಳ್ಳಂದೂರು ಸರ್ಕಲ್ನಲ್ಲಿ ಸಂಜೆ 4:30 ಸುಮಾರಿಗೆ ಘಟನೆ ನಡೆದಿದೆ. ಹೊರ ರಾಜ್ಯದ ಯುವತಿ ಚಪ್ಪಲಿಯಲ್ಲಿ ಹೊಡೆದಿರುವಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎಲ್ಲ ಘಟನಾವಳಿಗಳು ಕೂಡ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಈಗ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸ್ಕೂಟರ್ನಲ್ಲಿ ಬರ್ತಾ ಇದ್ದಂಥ ಯುವತಿಯ ಗಾಡಿಗೆ ಆಟೋ ಟಚ್ ಆಗಿದೆ. ಆಗ ಮಾತಿಗೆ ಮಾತು ಬೆಳೆದಿದೆ. ಯುವತಿ ಚಪ್ಪಲಿಯಲ್ಲಿ ಹೊಡೆದಿರುವಂಥದ್ದು. ಸದ್ಯ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಕಡೆ ಆಟೋ ಚಾಲಕ ಗಮನಿಸ್ತಾ ಇರ್ಬೋದು. ಇವತ್ತು ಸಂಜೆ 4:30 ಸುಮಾರಿಗೆ ನಡೆದಿರುವಂಥ ಘಟನೆ ಬೆಂಗಳೂರಲ್ಲಿ ಪರಭಾಷಿಕರ ದಬ್ಬಾಳಿಕೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಮತ್ತೊಮ್ಮೆ ಸ್ಪಷ್ಟ ನಿದರ್ಶನ ಇದೆ. बनाएगा वीडियो, बना वीडियो। हेलो मारो चलेगा, मारो वीडियो बनाएगा ना, बना रहे मारो वीडियो। हाँ बना वीडियो, चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे से मेरा पैर कुचला, उसके बाद भी वीडियो बना रहे खड़े होके। हेलो जी जी ओके, प्लीज कमिंग। चलो बनाओ तो वीडियो। नहीं बनाया, चलो वीडियो जो बना, इससे पूछ वीडियो बना रहे हैं। क्यों? किसको पूछने का? इससे पूछ वीडियो, किसको पूछने का? बनाएगा वीडियो, बना वीडियो। हेलो मारो चलेगा, मारो वीडियो बनाएगा ना, बना रहे मारो बना वीडियो, हाँ बना वीडियो, चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे से मेरा पैर कुचला, उसके बाद भी वीडियो बना रहे खड़े होके। हेलो जी जी ओके, प्लीज कमिंग। चलो बनाओ तो वीडियो। नहीं बनाया, चलो वीडियो जो बना, इससे पूछ वीडियो बना रहे हैं। ಗಮನಿಸ್ತಾ ಇದ್ವಿ. ಒಂದು ಕಡೆ
ಹಿಂದಿ ಭಾಷಿಕರ ದಬ್ಬಾಳಿಕೆ ರಾಜಧಾನಿಯಲ್ಲಿ ಜೋರಾಗಿರುವಂಥದ್ದು. ಇತ್ತೀಚೆಗೆ ನಡೆದಂಥ ಸಾಕಷ್ಟು ಘಟನಾವಳಿಗಳು ನಮ್ಮ ಮುಂದೆ ಇದೆ. ಎಷ್ಟೇ ರೀತಿಯಲ್ಲಿ ಖಂಡಿಸಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಯಿತು, ಪ್ರತಿಭಟನೆ ಆಯಿತು, ಹೋರಾಟಗಳಾಯಿತು. ಇದ್ರ ಜೊತೆಗೆ ಸರ್ಕಾರ ಕೂಡ ಹೇಳುತ್ತೆ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳಿ. ಬಟ್ ಏನೇ ತೆಗೆದುಕೊಂಡ್ರು ಕೂಡ, ಏನೇ ಕ್ರಮ ತೆಗೆದುಕೊಂಡ್ರು, ಎಷ್ಟೇ ಆಕ್ರೋಶ ವ್ಯಕ್ತವಾದರೂ ಕೂಡ ಈ ದಬ್ಬಾಳಿಕೆ ನಿಲ್ತಾ ಇಲ್ಲ ಅಂತ ಹೇಳಿ. ಇದ್ರ ಜೊತೆಗೆ ಕಮಲ್ ಹಾಸನ್ ಅವರು ಕೊಟ್ಟಂತಹ ಹೇಳಿಕೆ, ಅಯ್ಯಪ್ಪ ಹೇಳಿಕೆಯನ್ನು ಕೊಟ್ಟಾಯಿತು, ಅಟ್ಲೀಸ್ಟ್ ವಿವಾದ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಹಿರಿಯ ಸ್ಥಾನದಲ್ಲಿರುವಂಥ ದೊಡ್ಡ ನಟರು ಕೂಡ ಆಗಿರುವಂಥದ್ದು, ದೇಶದಾದ್ಯಂತ ಅಥವಾ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ಒಂದು ರೀತಿಯಾಗಿ ಹಿರಿಯರ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾವುದಾದ್ರೂ ವಿವಾದ ಸೃಷ್ಟಿಯಾದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ಅದನ್ನು ಬಿಟ್ಟು ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ಕ್ಷಮೆ ಕೇಳಲ್ಲ, ನಾನು ಪ್ರೀತಿಯಿಂದ ಹೇಳಿದ್ದೀನಿ ಅಂತ ಈಗ ಕನ್ನಡಿಗರು ಕೂಡ ಕೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಈಗ ಪ್ರೀತಿಯಿಂದ ಕಮಲ್ ಹಾಸನ್ ಒಬ್ಬ ಹುಚ್ಚ ಅಂತ ಹೇಳಿ ಕೇಳಿದರೆ ಅವರು ನಿಮ್ಮಲ್ಲಿ ರೆಡಿ ಇದ್ದಾರಾ ಅಂತ ಒಂದು ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ. ಮುಖ್ಯವಾಗಿ ನೋಡಿ, ಕಮಲ್ ಹಾಸನ್ ಅವರ ಬಗ್ಗೆ ರಾಜಕಾರಣಿಗಳು ಕೂಡ ಮಾತನಾಡ್ತಾ ಇರುವಂಥದ್ದು. ಒಂದು ಪ್ರಶ್ನೆ ಇರುವಂಥದ್ದು, ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ಜನರು ಮಾತನಾಡಿದ್ದಾರೆ, ಮುಖ್ಯವಾಗಿ ಸಚಿವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ. ತಮಿಳು ಹುಟ್ಟಿದ ಮೇಲೆ ಕನ್ನಡ ಭಾಷೆ ಹುಟ್ಟಿತು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರು ನಮ್ಮ ಕನ್ನಡದ ಭಾಷೆಯ ಬಗ್ಗೆ ಹೇಳಿರ್ತಕ್ಕಂಥದ್ರ ಬಗ್ಗೆ ನಾನು ವಿಚಾರನೂ ಮಾಡಲ್ಲ, ಕ್ಷಮೆ ಯಾಚನೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನು ಅಥವಾ ರಾಜಕಾರಣಿಗಿಂತಲೂ ಹೆಚ್ಚಾಗಿ ಇತಿಹಾಸಕಾರರು ಕನ್ನಡ ಭಾಷೆ ಯಾವಾಗ ಹುಟ್ಟಿತು, ತಮಿಳು ಭಾಷೆ ಯಾವಾಗ ಹುಟ್ಟಿತು, ಇದನ್ನೆಲ್ಲ ತಿಳಿದಿರ್ತಕ್ಕಂಥವರು ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟರೆ ಸರ್ಕಾರ ಯಾವತ್ತೂ ಕನ್ನಡ ಪರ. ಹಿರಿಯ ನಟ, ಚಿತ್ರರಂಗ ಇವ್ರನ್ನ ಹಾಕೊಂಡು ಚಿತ್ರ ಮಾಡಿದವ್ರಿಗೆ ಅನ್ಯಾಯ ಆಗುತ್ತಲ್ಲ. ನಾಳೆ ನಾವು ಕರ್ನಾಟಕದ ಬಿಡ್ತೀವ? ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೆ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದೇನೋ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅವ್ರ ಹೆಸರೇನು ಇದು ಬಹಳ ದುರಂಕಾರ. ಬೇಜಾರ ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ವೇದಿಕೆ ಮೇಲಿದ್ದು ನಾವೇನಿಂದನೂ ನಮ್ಮ ಕನ್ನಡ ಯಾವ್ದ್ರ ಸಲುವಾಗಿ ಹೋರಾಟ ಮಾಡೋದಾರು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಏನು ಹೇಳೋದು ತಪ್ಪಿಸ್ತೈತಿ. ಅದು ಒಂದೆಳೆ ಅಂದಿದ್ದದ, ಅದು ಖಂಡನೀಯ. ಆದ್ರೆ ಇವತ್ತು ಕಮಲ್ ಹಾಸನ್ ಅವರು ಚಾಲ್ತಿಯಲ್ಲಿ ಇಲ್ಲದ ನಾಣ್ಯ. ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು, ಇವತ್ತು ಅವ್ರಿಗೆ ಫಿಲ್ಮು ಸಿಗ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಾರ್ಟಿ ಮಾಡಿ ಅವ್ರಿಗೆ ಅಲ್ಲೂ ಸಕ್ಸಸ್ ಸಿಗ್ಲಿಲ್ಲ. ಅದಕ್ಕೆ ಪ್ರಚಾರ ಬೇಕಲ್ಲ. ಪ್ರಚಾರಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮ್ಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಭಾಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ. ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಸಿನಿಮಾ ನಟಿ ರಮ್ಯಾ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದರು. ಇದನ್ನು ದೊಡ್ಡದಾಗಿ ಅವರ ಸಿನಿಮಾಗಳನ್ನು ತಡೆಯುವಷ್ಟು ದೊಡ್ಡದಲ್ಲ ಈ ವಿಚಾರ, ಅದು ಬಿಟ್ಬಿಡಿ ಅಂತ ಹೇಳುವಂಥ ನಮ್ಮ ಸಿನಿಮಾ ನಟರು ನಟಿಯರು ನೋಡಿ, ಅವರಿಗೆ ಆ ತಮಿಳ್ನಾಡಿನ ಒಬ್ಬ ಸಾಮಾನ್ಯ ಕಲಾವಿದರನ್ನು ಮಾತಾಡಿಸಿ ಅವ್ರ ಭಾಷೆ ವಿಚಾರದಲ್ಲಿ ಅವರು ಎಷ್ಟು ಚೆಂದಾಗಿ ಹೇಳ್ತಾರೆ. ನಮ್ಮವರು ವಿಶ್ವಮಾನವರು, ಎಲ್ಲರೂ ವಿಶ್ವಮಾನವರಾಗ್ಬಿಡ್ತಾರೆ. ಅವರಿಗೆ ಭಾಷೆ, ಇಲ್ಲಿ ನೆಲ ಜಲ ಯಾವುದೇ ವಿಚಾರದಲ್ಲಿ ನಮ್ಮ ಕನ್ನಡದ ಸಿನಿಮಾದವರು ಮಾತಾಡೋದು ಭಾರಿ ಕಡಿಮೆ. ಅದರಲ್ಲಿ ಉಪದೇಶ ಮಾಡೋಕ್ಕೆ ಅಂತ ಇಂಥವ್ರು ಯಾರೋ ಉಳಿದಿರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರಮ್ಯಾ ಅವರೇ, ಉಪದೇಶ ಮಾಡಬೇಡಿ. ನಿಮ್ಮ ಉಪದೇಶ ತಗೊಳ್ಲಿಕ್ಕೆ ಇಲ್ಲಿ ಯಾರೂ ಇಲ್ಲ. ಇವತ್ತಿಗೆ ನೀವು ಸಮರ್ಥನೆ ಮಾಡ್ಕೋತೀರಿ, ಅದೊಂದು ದೊಡ್ಡ ವಿಚಾರವಾ? ಅದನ್ನು ಇಷ್ಟೊಂದು ಬೆಳೆಸಬೇಕಾ? ಮತ್ತು ಯಾವುದು ಶಿವರಾಜ್ ಕುಮಾರ್ ಅವರೇ, ಯಾವುದು ದೊಡ್ಡ ವಿಚಾರ? ತಮಿಳು ಭಾಷೆಯೇ, ತಮಿಳು ಸಂಸ್ಕೃತಿಯೇ, ಇಲ್ಲ ಕಮಲ್ ಹಾಸನ್
ದೊಡ್ಡ ವಿಚಾರ? ನಿಮಗೆ ಕನ್ನಡ ಅನ್ನೋದು 7.5 ಕೋಟಿ ಕನ್ನಡಿಗರ ಭಾವನಾತ್ಮಕವಾದಂಥ ಕನ್ನಡ ನಿಮಗೆ ದೊಡ್ಡದು ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ ಅದರ ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಯಾರಿಂದಲೋ ಧಕ್ಕೆ ಆಗ್ತಾ ಇದೆ ಅಂದಾಗ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳುವಂಥ ಧೈರ್ಯ ನಿಮಗಿಲ್ವಾ? ಯಾತಕ್ಕೆ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊತಾರೆ? ಇಡೀ 7.5 ಕೋಟಿ ಕನ್ನಡಿಗರು ಅದನ್ನು ವಿರೋಧಿಸಿ ಧಿಕ್ಕರಿಸಿ ನಿಂತಿರುವಾಗ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತಾವು ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಶಿವರಾಜ್ ಕುಮಾರ್ ಅವರು ತಕ್ಷಣ ಆ ಕಮಲ್ ಹಾಸನ್ಗೆ ಹೇಳಿ, ನೀವು ಹಾಡಿದ ಮಾತಲ್ಲಿ ತಪ್ಪಿದೆ, ದೋಷ ಇದೆ, ನಿಮಗೆ ಅರಿವಿಲ್ದಲೇ ಮಾತಾಡಿದರೆ ಕ್ಷಮೆ ಯೋಚಿಸಿ ಅಂತ ಹೇಳಿ ಕನ್ನಡಿಗರನ್ನ ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲ್ ಹಾಸನ್ಗೆ ಹೇಳಬೇಕು ಹೊರತು ಕನ್ನಡಿಗರಿಗೆ ಅದೊಂದು ದೊಡ್ಡ ವಿಚಾರವ ಬಿಟ್ಬಿಡಿ ಅಂತ ಹೇಳುವಂಥದ್ದು ಸರಿಯಲ್ಲ, ನಿಮ್ಮ ದೊಡ್ಡ ಮನೆಗೆ ಸರಿಯಲ್ಲ. ವೀಕ್ಷಕರೇ ಕೇಳಿಸ್ಕೊಂಡ್ವಿ, ಒಂದು ಕಡೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಒಂದಾಗಿದ್ದಾರೆ ಕನ್ನಡದ ವಿಚಾರದಲ್ಲಿ. ಬಟ್ ಈಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ, ಆ ಪ್ರಶ್ನೆ ಕೂಡ ಇದೆ. ಇದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಇದ್ದಂತಹ ಮತ್ತು ಈಗಿರುವಂತಹ ನಾಯಕರು ಮತ್ತು ನಾಯಕ ನಟಿಯರು ಇದನ್ನು ಯಾಕೆ ಖಂಡಿಸ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಅಷ್ಟೇ ಶಿವರಾಜ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಕಮಲ್ ಹಾಸನ್ ಅವ್ರಿಗೆ ದೊಡ್ಡ ಅಭಿಮಾನಿ ನಾನು, ಅವರು ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ರು, ದೊಡ್ಡ ಅಭಿಮಾನಿ ಎಲ್ಲವೂ ಸರಿ. ಬಟ್ ಶಿವರಾಜ್ ಕುಮಾರ್ ಅವರು ಒಂದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ, ಈಗಲೂ ಕೂಡ ಕೊಡ್ತಾ ಇಲ್ಲ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಕಮಲ್ ಹಾಸನ್ ಅವರು ಕೊಟ್ಟಂತಹ ಹೇಳಿಕೆ ಏನು, ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ, ಇದಕ್ಕೆ ಶಿವರಾಜ್ ಕುಮಾರ್ ಅವರು ರಿಯಾಕ್ಷನ್ ಏನು ಒಪ್ತಾ ಇದ್ದೀರಾ ಇಲ್ವಾ, ಖಂಡಿಸ್ತೀರಾ ಇಲ್ವಾ? ಆ ಹೇಳಿಕೆಯನ್ನು ಪರ್ಟಿಕ್ಯುಲರ್ ಆಗಿ ಆ ಒಂದು ಸೆಂಟೆನ್ಸ್ ಇದೆಯಲ್ವಾ, ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿ, ಆ ಹೇಳಿಕೆಯನ್ನು ಶಿವರಾಜ್ ಕುಮಾರ್ ಅವರು ಒಪ್ಪೋದಾದರೆ ಡೈರೆಕ್ಟಾಗಿ ಹೇಳಬೇಕಿತ್ತು, ಹೌದಪ್ಪ ನಾನು ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನು ಒಪ್ತೀನಿ ಅಂತ. ಇಲ್ಲ ಅಂತ ಹೇಳಿದ್ರೆ ಖಂಡಿಸಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಒಂದು ರೀತಿಯಾಗಿ ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು. ಇದ್ರ ಜೊತೆಗೆ ರಮ್ಯಾ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಸಿನಿಮಾವನ್ನು ನಿಷೇಧ ಮಾಡೋದು ಅತಿರೇಕ ಅನಿಸ್ತಾ ಇದೆ ಅಂತ ಹೇಳಿ. ಮೇಡಮ್, ಯಾವ್ದು ನಿಮಗೆ ಅತಿರೇಕ ಅನಿಸ್ತಾ ಇದೆ? ಕನ್ನಡದ ಬಗ್ಗೆ ಈ ರೀತಿಯಾಗಿ ಮಾತನಾಡೋದು ಅತಿರೇಕ ಅನಿಸ್ತಾ ಇಲ್ಲ, ಅವರ ಸಿನಿಮಾವನ್ನು ಬ್ಯಾನ್ ಮಾಡೋದು ನಿಮಗೆ ಅತಿರೇಕ ಅನಿಸ್ತಾ ಇರುವಂಥದ್ದು. ಹಾಗಾದರೆ ನೀವೆಲ್ಲ ಏನು ಕಂಪ್ಲೀಟ್ ಆಗಿ ನಾಡದ್ರೋಹಿಗಳಂತ ನಾವು ಕರಿಬೋದಾ ನಿಮ್ಮನ್ನು? ಈಗ ಈ ಪ್ರಶ್ನೆನ ನಾವು ಕೇಳಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ರಮ್ಯಾ ಅವರು ನಟಿ ಹೌದು, ಬಟ್ ರಮ್ಯಾ ಅವರು ಇಡೀ ವಿಶ್ವದಾದ್ಯಂತ ಎಲ್ಲೂ ಹೋದರೂ ಕೂಡ ನಿಮಗೆ ಐಡೆಂಟಿಟಿ ಕೊಟ್ಟಿರುವಂಥದ್ದು ಕನ್ನಡ ಚಿತ್ರರಂಗದ ನಟಿ ಅಂತ ಹೇಳಿ. ಕನ್ನಡ ಅಂತ ಇಲ್ಲದೆ ಇದ್ದರೆ ರಮ್ಯಾ ಅವರು ಏನೇನು ಅಲ್ಲ, ರಮ್ಯಾ ಅವರು ಏನೇನು ಆಗ್ತಾ ಇರಲಿಲ್ಲ. ಹೌದು, ಟಾಲಿವುಡ್ಗೆ ಹೋಗಿದ್ರಿ ನೀವು, ಅವಾಗ ಏನಾಯಿತು? ಟಾಲಿವುಡ್ನಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರಿ, ತಮಿಳಲ್ಲೂ ಕೂಡ ನಟನೆ ಮಾಡಿದ್ರಿ. ಬಟ್ ನಿಮಗೆ ಐಡೆಂಟಿಟಿ ಕೊಟ್ಟಿದ್ದು, ಫೇಮ್ ಕೊಟ್ಟಿದ್ದು, ಹಣ ಕೊಟ್ಟಿದ್ದು, ಎಲ್ಲವನ್ನೂ ಕೊಟ್ಟಿದ್ದು, ಜೊತೆಗೆ ರಾಜಕಾರಣಿಯಾಗಿ ಮಾಡಿದ್ದು ಕೂಡ ಕನ್ನಡ. ಈ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತನಾಡಿದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಕೂಡ ಇಡೀ ಕರ್ನಾಟಕ ಕೇಳ್ತಾ ಇರುವಂಥದ್ದು. ಅದು ಅತಿರೇಕದ ಪ್ರಶ್ನೆ ಅಂತ ಹೇಳ್ತಾ ಇರುವಂಥದ್ದು. ಅತಿರೇಕ ಏನು ಅತಿರೇಕ ಇದೆ? ನಮ್ಮ ಭಾಷೆ ಇನ್ನೊಂದು ಭಾಷೆಯಿಂದ ಹುಟ್ಟಿದೆ ಅಂತ ಹೇಳಿದ್ರೆ ಸೈಲೆಂಟಾಗಿ ಕುತ್ಕೊಳ್ಳಿಕ್ಕೆ ನಾವು ನಿಮ್ಮ ಥರ ರಾಜಕಾರಣಿಗಳು ಅಲ್ಲ, ನಾವು ಜನಸಾಮಾನ್ಯರು, ನಾವು ಕನ್ನಡಿಗರು. ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಕಲಾವಿದೆ ಮತ್ತು ಹೋರಾಟಗಾರ್ತಿ ಆಗಿರುವಂಥ ಇಂದ್ರಸುಧಾ ಅವರು ನಮ್ಮ ಜೊತೆಲಿದ್ದಾರೆ. ಮೇಡಮ್, ಸ್ವಾಗತ. ನಮಸ್ತೆ ಸರ್. ಅದೇ ರೀತಿಯಾಗಿ ನಿರ್ದೇಶಕರು ಸಾಹಿತಿಗಳಾಗಿರುವಂಥ ಪ್ರಕಾಶ್ ರಾಜ್ ಮೇಹೋ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕನ್ನಡ ಪರ ಹೋರಾಟಗಾರರಾಗಿರುವಂಥ ಯಲಹಂಕ ಗುರು ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ರಾಜ್ ಸರ್, ಈಗ ಡೈರೆಕ್ಟಾಗಿ ನಿಮ್ಮಿಂದಲೇ ಶುರು ಮಾಡೋಣ. ನೋಡಿ, ಈಗ ಇಡೀ ಕನ್ನಡ ಅಂತ ಹೇಳಿದ್ರೆ ನಮ್ಮ ಭಾಷೆ ಸರ್, ನಮ್ಮ ತಾಯಿ. ಯಾರು ಮಾತನಾಡಿದ್ರು ಕೂಡ ನಮ್ಗೆ ರಕ್ತ ಕುದಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು, ನಾವು ಎಲ್ಲ ಭಾಷೆಯನ್ನು ಸರ್ ಅಪ್ಕೋತೀವಿ, ಎಲ್ಲರಿಗೂ ಕೂಡ ಗೌರವ ಕೊಡ್ತೀವಿ. ಇಡೀ ವಿಶ್ವದಲ್ಲಿ ನಮ್ಮ ಭಾಷೆಯನ್ನು ಅಪ್ಕೊಂಡು ಬೇರೆ ಭಾಷೆಗೆ ಗೌರವ ಕೊಡುವ ಏಕೈಕ ಭಾಷಿಕರು ಕನ್ನಡಿಗರು. ಬಟ್ ಕನ್ನಡಿಗರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮಲ್ಲೇ ಈ ರೀತಿಯಾಗಿ ಏನು ಕಮಲ್ ಹಾಸನ್ ಅವರು ಮಾಡಿದ ತಪ್ಪೇನು? ಆ ಕ್ಷಮೆ ಕೇಳ್ದಿದ್ರೆ ಏನು ಬ್ಯಾನ್ ಮಾಡೋದಾ? ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಇವರು ಕೂಡ ರಿಯಾಕ್ಟ್ ಮಾಡಿಲ್ಲ. ನಾನು ಈ ಕಮಲ್ ಹಾಸನ್ ಅವರ ಹೇಳಿಕೆನ ಮೊದಲನೇದಾಗಿ ಖಂಡಿಸ್ತೀನಿ. ಯಾಕೆ ಅಂದರೆ, ನಾನು ಮೊದಲನೇ ದಿನ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಅದ್ರ ವಿಷಯ ಬಂದಾಗ ನಾನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೇನೆಂದರೆ, ಅದು ಅಪರಾಧ ಅಲ್ಲ ಅವ್ರು ಮಾಡಿದ್ದು.
ತಿಳುವಳಿಕೆ ಇಲ್ಲದೆ ಹೇಳಿದ್ದಾರೆ ಅಂತ ನಾನು ಬರ್ಕೊಂಡೆ. ಅಂದರೆ ಅವ್ರಿಗೆ ಅಧ್ಯಯನ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಬರ್ಕೊಂಡೆ. ಜೊತೆಗೆ ಇನ್ನೊಂದು ಡೌಟ್ ಏನಪ್ಪ ನನಗೆ ಅಂತ ಹೇಳಿದ್ರೆ, ಈಗ ಹಿಂದೆ ನಾವೆಲ್ಲ ಓದುವಾಗ ಇತ್ತೀಚಿನವರೆಗೂ ಕೂಡ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ನಾವೇ ಓದಿದ್ವಿ. ಹೌದು, ನಿಜ. ಅದನ್ನ ಆ ಥರ ಹಬ್ಸಿದ್ರು. ಅದು ನಮಗೆ ಗೊತ್ತಿರಲಿಲ್ಲ, ಅದು ಸುಳ್ಳು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಹಿಂದಿ ರಾಷ್ಟ್ರ ಭಾಷೆ ಅಂತಲೇ ಮಾತಾಡ್ತಿದ್ವಿ. ಆ ಥರ ಏನಾದರೂ ತಮಿಳುನಾಡಿನ ಶಾಲೆಗಳಲ್ಲಿ ದ್ರಾವಿಡ ಭಾಷೆಗಳ ತಾಯಿ ತಮಿಳು ಅಂತ ಏನಾದರೂ ಪಾಠ ಹೇಳ್ಕೊಡ್ತಾರ ಅನ್ನೋದು ಡೌಟ್ ನನಗಿದೆ. ಅದು ಅಕಸ್ಮಾತ್ ಅದು ನಿಜನೇ ಆಗಿ ಅಲ್ಲಿ ಇಡೀ ತಮಿಳುನಾಡು ಜನ ಹಾಗೇ ತಿಳ್ಕೊಂಡಿದ್ರೆ, ಈಗ ಕಮಲಾಸನ್ ಅವರು ಎತ್ತಿರೋ ಪ್ರಶ್ನೆ ಮತ್ತೆ ಅವ್ರು ಮಾತಾಡಿರೋದು ಸರಿಯಾಗಿದೆ. ಯಾಕೆ ಗೊತ್ತಾ, ಅಟ್ಲೀಸ್ಟ್ ಈ ಕಾರಣಕ್ಕಾದ್ರೂ ಅದು ಸುಳ್ಳು ಅಂತ ಪ್ರೂವ್ ಆಗಬೇಕು. ಆ ತಮಿಳ್ ಜನಕ್ಕೂ ತಮಿಳುನಾಡಿನ ಜನಕ್ಕೂ ಆ ಹೇಳಿಕೆ ಸುಳ್ಳು, ತಮಿಳು ಕನ್ನಡದಿಂದ ಹುಟ್ಟಿಲ್ಲ, ಅದು ಮೂಲ ದ್ರಾವಿಡ ಭಾಷೆಯಿಂದ ತಮಿಳು ಥರದೇ ಒಂದು ಸಮಾನ ಭಾಷೆ ಅನ್ನೋದನ್ನ ಅಲ್ಲಿ ಜನಕ್ಕೆ ಈಗ ಮನದಟ್ಟು ಮಾಡೋದಕ್ಕೆ ಇದೊಂದು ಅವಕಾಶ. ಮತ್ತೆ ಜೊತೆಗೆ ಇನ್ನೊಂದು ಏನು ಹೇಳಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಈ ಹಿಂದಿ ಹೇರಿಕೆಯಿಂದ ಇಡೀ ದಕ್ಷಿಣ ಭಾರತದವ್ರು ನಲುಗ್ತಾ ಇದ್ದೀವಿ. ಅದಕ್ಕೆ ಮೊದಲು ಪ್ರತಿಭಟನೆ ಮಾಡಿದವರು ಮತ್ತೆ ಹಿಂದಿ ನಮ್ಮ 3ನೇ ಭಾಷೆ ಆಗೋದು ಬೇಡ ಅಂತ ತಡೆದಿರೋರು ತಮಿಳ್ನಾಡು ಮಾತ್ರ. ಆ ವಿಷಯದಲ್ಲಿ ನಾನು ತಮಿಳ್ನಾಡನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಅದಕ್ಕೆ ಅದೊಂದನ್ನೇ ಇಟ್ಕೊಂಡು ಮತ್ತೆ ಆ ದ್ರಾವಿಡ ಅಸ್ಮಿತೆಯನ್ನು ಈಗಲೂ ಉಳಿಸ್ಕೊಂಡಿರೋ ತಮಿಳ್ನಾಡೆ. ಸೊ ಈ ಎಲ್ಲ ಕಾರಣಕ್ಕೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಣ. ಆದರೆ ಅದನ್ನ ಇಟ್ಕೊಂಡು ನಾವೇ ದಕ್ಷಿಣ ಭಾರತದ ಗುರುಗಳು ಅಥವಾ ನಾವು ಉಳಿದವರೆಲ್ಲ ನಮ್ಮ ಶಿಷ್ಯರು ಅನ್ನೋ ಥರ ನೋಡೋ ಭಾವನೆ ಇದೆಯಲ್ಲ, ಅದು ತಪ್ಪು. ಸೊ ನಾವೆಲ್ಲರೂ ಎಲ್ಲ ದಕ್ಷಿಣ ಭಾರತದ ಜನರು, ನಾವು ಸಹೋದರರು, ಅವು ಸಹೋದರ ಭಾಷೆಗಳು. ಆ ರೀತಿ ಒಪ್ಕೋಬೇಕು ಹೊರತು ಇದರಿಂದ ಅದು ಹುಟ್ಟಿತು ಅದರಿಂದ ಇದು ಹುಟ್ಟಿತು ಅನ್ನೋದು ಬಹಳ ಅಪ್ರಸ್ತುತವಾದಂಥದ್ದು ನನ್ನ ಅಭಿಪ್ರಾಯ. ಓಕೆ ಗುರು ಸರ್, ಏನು ಹೇಳ್ತೀರಿ? ನೋಡಿ, ಒಂದು ಕಡೆ ರಮ್ಯಾ ಅವರು ಹೇಳ್ತಾ ಇದ್ರು ಬ್ಯಾನ್ ಮಾಡಬಾರ್ದು, ಅತಿರೇಕ ಅನಿಸ್ತಾ ಇದೆ ಅಂತ ಹೇಳಿ ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಕನ್ನಡ ಚಿತ್ರರಂಗ ನೋಡಿ, ಕನ್ನಡ ಚಿತ್ರರಂಗ ಬಗ್ಗೆ ಈ ವಿಚಾರದಲ್ಲಿ ತುಂಬಾ ನೋವಿದೆ ಎಲ್ರಿಗೂ ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಕಮಲ್ ಹಾಸನ್ ಅವರು ದೊಡ್ಡ ನಟರು, ಒಪ್ಕೊಳ್ಳೋಣ, ಅವರ ಆಕ್ಟಿಂಗ್ ಬಗ್ಗೆ ಯಾರಿಗೂ ಕೂಡ ಪ್ರಶ್ನೆ ಇಲ್ಲ, ಗೌರವ ಇದೆ, ಅಭಿಮಾನಿಸ್ತಾ ಇದ್ವಿ. ಬಟ್ ಭಾಷೆಯ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಕನ್ನಡಿಗರಾಗಿ ಯಾಕೆ ಉಳ್ಕೋತಾ ಇಲ್ಲ? ಈಗ ಕಮಲ್ ಹಾಸನ್ ಅವರು ಅಷ್ಟು ಧೈರ್ಯವಾಗಿ ಬೆಂಗಳೂರಲ್ಲಿ ಹೇಳ್ತಾ ಇರುವಂಥದ್ದು, ಅಟ್ಲೀಸ್ಟ್ ನಮ್ಮ ಕನ್ನಡದ ದೊಡ್ಡ ದೊಡ್ಡ ನಟರು ಒಂದು ಟ್ವೀಟ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಗುರು ಸರ್. ಸರ್, ಇದು ಏನಾಗಿದೆ ಅಂದರೆ, ಅಣ್ಣವ್ರ ಕಾಲಕ್ಕೆ ಅಂಬರೀಷ್ ಅವ್ರ ಕಾಲಕ್ಕೆ ಮುಗೀತು. ಇವತ್ತು ಯಾರ ನಟರು ನೀವು ಹೇಳ್ತಲ್ಲ, ಯಾರು ನಟರು ಮಾಡೋದು ಯಾರೂ ಕೇಳಲ್ಲ, ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ಗಳಿದೆ, ಯಾರ ಮಾತು ಯಾರೂ ಕೇಳಲ್ಲ. ಇನ್ನೊಂದು, ಇಲ್ಲಿಂದು ಋಣ ಅವಾಯ್ಡ್ ಮಾಡ್ತಿದ್ದಾರೆ. ಹೆಂಗಂದ್ರೆ ಇವಾಗ ನೀವು ಹೇಳ್ಬೋದು, ರಮ್ಯಾ ಮೇಡಮ್ ಅವರು ಏನು ಈ ನೆಲದಿಂದ ಎಸೆತ ತೊಗೊಂಡು ಇಡೀ ಭಾರತ ಆಗಿರ್ಬೋದು ವಿಶ್ವ ಮಟ್ಟಕ್ಕೆ ಪರಿಚಯ ಆಗಿದ್ದಾರೆ. ಯಾರೋ ರಮ್ಯಕ್ಕ ಅವರು. ಆದರೆ ಅವ್ರು ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಾರೆ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲ, ಕನ್ನಡದ ಅರಿವಿಲ್ಲ, ಸಂಸ್ಕೃತಿ ಬಗ್ಗೆ ನನಗೆ ಗೊತ್ತಾಗಿಲ್ಲ. ತಿರ್ಗಾ ಅವ್ರದ್ದು ಸೋತಿ ಅಲ್ಲಿ ಮಂಡ್ಯ ಕಡೆನೂ ಹೋಗಿಲ್ಲ, ಈ ಕಡೆ ಆ ಕಡೆ ಒಂಥರ ಏನಾಗಿದೆ ಅಂದರೆ, ಏನನ್ನ ರಮ್ಯಾ ಅವ್ರ ಮಾನಸಿಕ ಅಸ್ವಸ್ಥ ಥರ ಮಾತಾಡ್ತಾರೋ ಅನ್ನೋದು ನಮಗೆ ಇದಾಗುತ್ತೆ. ಯಾಕಂದರೆ ಇಲ್ಲಿ ಗುರ್ತಿಸ್ಕೊಂಡು ತಮಿಳ್ನಾಡಲ್ಲಿ ಏನೋ ಒಂದು ತಮಿಳಲ್ಲಿ ಒಂದು ಯಾವುದೋ ಒಂದು ಫಿಲಮ್ ಮಾಡಿರ್ಬೋದೇನೋ, ಅದಕ್ಕೆ ಇಷ್ಟು ಋಣವಾಗಿದ್ದಾರೆ. ಒಂದೇ ಒಂದು ಸಿನಿಮಾ ಮಾಡಿ ಅಷ್ಟು ಋಣ ಇರಬೇಕಂದ್ರೆ ರಮ್ಯಾ ಅವ್ರಿಗೆ. ಹೌದು, ಏನು ರಮ್ಯಾ ಅವ್ರಿಗೂ ಕಮಲಾಸನ್ ಅವ್ರಿಗೆ ಏನು ಸಂಬಂಧ? ನಿಮ್ಮನ್ನು ಬೆಳೆಸಿದ್ದೀವಿ, ನಿಮ್ಗೆ ಅನ್ನ ಹಾಕಿರೋಂಥದ್ದು ಈ ಕರ್ನಾಟಕದ ಜನತೆ ಹೊರತು ಯಾರೋ ತಮಿಳ್ನಾಡು ಯಾರು ಇಲ್ಲಿ ಹಾಕಿಲ್ವಲ್ಲ ನಿಮ್ಗೆ ಅನ್ನ. ನಿಮ್ಮನ್ನು ಬೆಳೆಸಿದ್ದು ಇವರು. ಇಲ್ಲಿಗೆ ಋಣ ಇಲ್ಲದೆ ಬಿಟ್ಬಿಟ್ಟು ಅಲ್ಲಿರೋ ಚಿತ್ರದಲ್ಲಿರೋಂಥ ಎಲ್ಲ ನಾಯಕರೆಲ್ಲ ನನ್ನನ್ನು ಹೊಗಳ್ಳಿ, ನನ್ನನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಹೃದಯದಲ್ಲಿ ನಾನು ಅವ್ರ ಹೃದಯದಲ್ಲಿ ಇರಬೇಕು ಅಂದ್ಬಿಟ್ಟು ನೀವು ಇಲ್ಲಿ ತಿಂದ ಮನೆಗೆ ಕಣ್ಣ ಹಾಕೋಂಥರ ರೀತಿ ನಮ್ಮ ರಮ್ಯಾಕ್ ಅವ್ರು ಮಾಡಿದ್ರೆ ಇದು ಸಹಿಸ್ಕೊಂಬೋದ? ಇವತ್ತು ಕಮಲಾಸನ್ ಅವರು ಈ ಮಟ್ಟಕ್ಕೆ ಅವರು ಇನ್ನೂ ಕ್ಷಮಾಪಣೆ ಕೇಳ್ತಲ್ಲ ಅಂದರೆ ಇಲ್ಲಿರೋರು ಕುತಂತ್ರಿಗಳು ಸಾಕಾರ ಅವ್ರಿಗೆ. ಇಲ್ಲಿರೋರು ಯಾರು ಕೇಳ್ತಲ್ವಲ್ಲ. ಸರಿ, ಅವತ್ತು ಕೇಳಿಸಿಲ್ಲ ಅಂದರು, ಶಿವಣ್ಣ ಅವ್ರಿಗೆ ಅವತ್ತು ಕೇಳಿಸಿಲ್ಲ ಅಂದರು, ಮಾರನೇ ದಿವಸ ಆಯ್ತು, ಇವಾಗವರೆಗೂ ಇಲ್ವಲ್ಲ. ಇವಾಗವರೆಗೂ ಶಿವಣ್ಣ ಅವ್ರಿಗೆ ಧೈರ್ಯವಾಗಿ ಇಲ್ಲ ಆ ಕಡೆ ಇದ್ದೀನಿ, ಇಲ್ಲ ಈ ಕಡೆ ಇದ್ದೀನಿ ಅಂದಾರ ಬಾರ. ಅದು ಹೇಳೋಕ್ಕೂ ಅವ್ರಿಗೆ ಮನಸ್ಥಿತಿ ಇಲ್ಲ. ಅವ್ರು ಹೇಳ್ತಾರೆ, ಅದನ್ನ ಅಲ್ಲಿ ಮುಂದಕ್ಕೆ ಬಿಡಬಾರ್ದು. ನಾವು ಕರ್ನಾಟಕನ ಯಾರಿಗೂ ದತ್ತಕ್ಕೆ ಕೊಟ್ಟಿಲ್ಲ. ಯಾರೋ ಒಂದು ಮನೆಗೆ ನಾವು ಕರ್ನಾಟಕನ ಇಲ್ಲ ಹೋರಾಟಗಾರರು ಯಾರಿಗೇನು ಸೊತ್ತಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡ್ಬಂದಿದೆ. ಹೊರತು ಯಾರೋ ಹೇಳಿ ಕೇಳಿ ಇಲ್ಲ ನಮಗೆ ಯಜಮಾನ್ತನ ಮಾಡೋಕ್ಕೆ ಯಾರಿಗಿಲ್ಲ. ಎಲ್ಲರೂ ಭುವನೇಶ್ವರಿ ತಾಯಿ ಮಕ್ಕಳು. ಈ ನೆಲೆ ಸಮಸ್ಯೆ ಬಂದರೆ ಇಲ್ಲಿರೋರು ಯಾರೇ ದೊಡ್ಡ ಮನುಷ್ಯರಾಗಿರಲಿ ಅವ್ರ ವಿರುದ್ಧವಾಗೂ ಹೋರಾಟ ಮಾಡ್ತೀವಿ. ಇವತ್ತು ಕಮಲಾಸನ್ಗೆ ಇಲ್ಲಿರೋರು ಯಾರು ಎದ್ದು ಮಾತಾಡ್ತಾಯಿಲ್ಲ. ಇವತ್ತು ರಾಜಕೀಯದವ್ರು ಮಾತಾಡ್ತಾರೆ ಅಂದರೆ ಕಮಲಾಸನ್ ಹೊರ ರಾಜ್ಯದವ್ರು ಅನ್ನೋದೊಂದು ಧೈರ್ಯದಲ್ಲಿ ಅವರಿಂದ ನಮಗೇನು ಆಪತ್ತಿಲ್ಲ ಅಂದ್ಬಿಟ್ಟು ನಮ್ಮ ಎಲ್ಲ ಪಕ್ಷದವರು ಮಾತಾಡ್ತಾರೆ. ಖುಷಿ ಆಯಿತು. ಇವತ್ತು ನಾವು ಕ್ಷಮಾಪಣೆ ನಿನ್ನೆ ಹೇಳಿದ್ರು, ಸಾರಾ ಗೋವಿಂದವರು ನಿನ್ನೆ ಸಂಜೆವರೆಗೂ ಗಡುವು ಕೊಟ್ಟಿದ್ರು. ಇವಾಗವರೆಗೂ ಅವ್ರು ಕೇಳಲ್ಲ ತಾನೇ. ಇವತ್ತು ನಾವು ಸಿನಿಮಾ ಏನನ್ನ ಇದಾದರೆ ಡಿಸ್ಟ್ರಿಬ್ಯೂಟ್ ಮಾತಾಡ್ತೀನಿ ಅಂದರು. ಡಿಸ್ಟ್ರಿಬ್ಯೂಟ್ ಅವರು ಏನನ್ನ ಹಂಗೂ ನಾನು ಫಿಲಮ್ ಮಾಡ್ತೀವಿ ಬಿಡುಗಡೆ ಮಾಡ್ತೀವಂದರೆ ನಾವು
ಥಿಯೇಟರ್ಗಳ ಮುಂದೆ ನಿಂತ್ಕೊಂಡು ಏನಾಗುತ್ತೋ ಅನಾಹುತಕ್ಕೆ ನೇರ ಕಮಲಾಸನ್ ಆಗ್ತಾನೆ. ಅದಕ್ಕೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಏನು ಮಾಡ್ಬೇಕಂದ್ರೆ ಗಲಭೆ ಸೃಷ್ಟಿ ಆಗೋದ್ರಿಂದ ಆ ಸಿನಿಮಾ ನಮ್ಮ ಕರ್ನಾಟಕಕ್ಕೆ ಪ್ರವೇಶ ಮಾಡಬಾರ್ದು ಅನ್ನೋದನ್ನ ಅವ್ರು ಎಚ್ಚೆತ್ಕೊಂಡ್ಬಿಟ್ಟು ಸರ್ಕಾರ ಮಾಡಿದ್ರೆ ಇನ್ನೂ ಉತ್ತಮ. ಇದು ನಿಲ್ಲಿಸ್ಬಿಡ್ಬೇಕು. ಓಕೆ ಸುಧಾ ಮೇಡಮ್ ಏನು ಹೇಳ್ತೀರಿ? ಈಗ ಕನ್ನಡ ಮೂವಿನಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡಕ್ಕೆ ಬಂದಿದ್ದಾರೆ. ಕನ್ನಡದ ಋಣ ಅವರ ಮೇಲೆ ಇದ್ದಾಗ ಕನ್ನಡನ ಅವರು ಅವಹೇಳನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈಗ ನಮ್ಮ ಕನ್ನಡದವರೇ ಆಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಇನ್ನೂ ದೊಡ್ಡ ಹೀನಾಯವಾಗಿದೆ. ನಮ್ಮ ಹೋರಾಟಗಾರರು ಇಷ್ಟು ಹೋರಾಟ ಮಾಡ್ತಾನೆ ಇದ್ದೀವಿ ನಾವು, ಆದ್ರೂ ಅವ್ರು ಯಾರು ಎಚ್ಚೆತ್ಕೊಳ್ಳದೆ ಅದರಲ್ಲಿ ಬಂದು ನಾವು ತಪ್ಪಾಯಿತು ಅಂತ ಒಂದು ಕ್ಷಮಾಪಣೆನೂ ಕೇಳದೆ ಇದುವರೆಗೂ ಇದು ಮುಂದುವರಿತಾ ಇದೆ ಅಂದರೆ, ಈಗ ನಮ್ಮ ಸರ್ ಹೇಳ್ದಂಗೆ ಈಗ ಇಲ್ಲಿಯ ಜನ ಅವರಿಗೆ ಸಪೋರ್ಟ್ ಮಾಡೋರು, ಈಗ ಹೋರಾಟ ಮಾಡಿ ಖಂಡನೆ ಮಾಡೋರು ಎಷ್ಟು ಜನ ಇದ್ದಾರೋ ಅದನ್ನು ಸಪೋರ್ಟ್ ಮಾಡೋರು ಅಷ್ಟೇ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಈ ನಮ್ಮ ಕನ್ನಡದವರು ಈ ಹಿಂದಿ ಭಾಷೆ ಬಗ್ಗೆ ಹೇಗೆ ಅವಹೇಳನ ಮಾಡಿದ್ರು ಹಾಗೆ ನಮ್ಮ ಕನ್ನಡದವರು ತಮಿಳ್ನವರಿಗೂ ಸಪೋರ್ಟ್ ಮಾಡೋರು ಇಲ್ಲಿದ್ದಾರೆ. ಯಾಕೆಂದರೆ ನಮ್ಮ ಕನ್ನಡದವರು ಎಚ್ಚೆತ್ಕೋಬೇಕು ಆದಷ್ಟು ಬೇಗ. ಹಿಂದಿಯವರಿಗೆ ಸಪೋರ್ಟ್ ಮಾಡೋದಾಗ್ಲಿ, ತಮಿಳಿಗೆ ಸಪೋರ್ಟ್ ಮಾಡೋದಾಗ್ಲಿ, ಒಂದು ತಪ್ಪು ಅನ್ಬೇಕು. ಈಗ ಯಾವುದೇ ಪ್ರದೇಶದವರು ಯಾವುದೇ ದೇಶದವರು ನಮ್ಮೂರಿಗೆ ಬಂದರೆ ನಾವೊಂದು ನೀರು ಅನ್ನ ಅವರಿಗೆ ಕೊಟ್ಟು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಕನ್ನಡಿಗರ ಒಂದು ದೊಡ್ಡ ಮನಸ್ಸು ಅದು ಅಲ್ವಾ? ಹಾಗಾಗಿ ಅವ್ರು ಅಟ್ಲೀಸ್ಟ್ ಈಗ ಇಷ್ಟು ದಿನ ಆಗಿದ್ದು ಬೇಡ, ಇನ್ನಾದರೂ ಅವ್ರು ಸಾರಿ ಕೇಳ್ಬೋದಲ್ಲ. ತಪ್ಪಾಯಿತು, ನಾನು ಮಾತಾಡಿದ್ದೀನಿ, ಅದು ಅರಿವಿಲ್ಲದೆ ಆಯಿತೋ ಅರಿವಿದ್ದಾಯ್ತೋ ಗೊತ್ತಿಲ್ಲ. ಈಗ ನಮ್ಮ ಶಿವಣ್ಣನವ್ರು ಹೇಳಿದ್ದಾರೆ, ಅದೇನು ದೊಡ್ಡ ವಿಷಯ ಅಲ್ಲ, ಬಿಟ್ಬಿಡಿ ಅದನ್ನು ಅಂತ. ಶಿವಣ್ಣ ಒಬ್ಬರು ಕಲಾವಿದರು, ಅವರ ತಂದೆ ಇದುವರೆಗೂ ಕನ್ನಡಕ್ಕೋಸ್ಕರನೇ ಅವ್ರ ಜೀವ ಹಿಡಿದಿಟ್ಕೊಂಡು ಹೋರಾಟ ಮಾಡಿ ಅವರು ಪ್ರಾಣ ಬಿಟ್ಟಂಥವ್ರು. ಅಂಥದ್ರಲ್ಲಿ ಅವರು ನಮ್ಮ ಶಿವಣ್ಣ ಅವರಿಗೆ ನಾನು ಹೇಳೋದು, ಇವಾಗಲಾದರೂ ಅವ್ರಿಗೊಂದು ಫೋನ್ ಕಾಲ್ ಮಾಡಿ, ಅದು ನೀವು ಮಾತಾಡಿರೋದು ತಪ್ಪಿದೆ, ಒಂದು ಕ್ಷಮಾಪಣೆ ಕೇಳಿಬಿಡಿ, ಇದೇನು ದೊಡ್ಡ ವಿಷಯ ಅಲ್ಲ, ಯಾರು ತಲೆ ಹೋಗೋವಂಥ ವಿಷಯ ಏನಿಲ್ಲ. ನೀವು ತಪ್ಪಾಗಿ ಅದು ಏನೋ ಬೈ ಮಿಸ್ಟೇಕ್ ನಾನು ಮಾತಾಡುವಾಗ ಆಗಿದೆ, ಆಯ್ತಪ್ಪ ನಂದು ತಪ್ಪಾಯಿತು ಅಂತ ಕೇಳಿಬಿಡಿ ಅಂತ ಇವ್ರು ಒಂದು ಫೋನ್ ಕಾಲಲ್ಲಿ ಇದೆ. ಇದು ದೊಡ್ಡ ವಿಷಯನೇ ಅಲ್ಲ ಅಲ್ವಾ ಸರ್? ಜಸ್ಟ್ ಒಂದು ಕಾಲ್ ಮಾಡಿ ಅವ್ರು ಹೇಳಿದ್ರೆ ಇವತ್ತು ಏನು ಕಮಲಾಸನ್ ಒಬ್ಬ ಗ್ರಾಮ ಪಂಚಾಯತಿ ಗೆದ್ದಿಲ್ಲ, ಆತ ಒಂದು MLA ಗೆದ್ದಿಲ್ಲ, ಸದಸ್ಯತ್ವ ಇಲ್ಲ. ಮತ್ತೆ ಇನ್ನೇನು ನಿನ್ನ ಈ ದುರಂಕಾರಕ್ಕೆ ತಮಿಳ್ನಾಡಲ್ಲಿ ನಿನ್ನ ಮಲಗಿಸ್ಬಿಟ್ಟಿದ್ದಾರೆ, ಶೆಡ್ ಆಗಿದ್ದಾನೆ ಅಯ್ಯಪ್ಪ. ಈ ವಿಷಯ ಎತ್ಕೊಂಡು ತಮಿಳ್ನಾಡಲ್ಲಿ ಒಂದು ಆ ಫಿಲಮ್ಗೋಸ್ಕರ ಈ ರೀತಿ ಗೇಮ್ ಆಡ್ತಾವನೆ ಹೊರತು ಕಮಲಾಸನ್ಗೆ 3 ಕಾಸು ಮರ್ಯಾದೆ ಆ ತಮಿಳ್ನಾಡಲ್ಲೇ ಇಲ್ಲ. ಅಲ್ಲಿರೋ ಜನಗಳೇ ಅವ್ನು ಗೌರವ ಕೊಡಲ್ಲ. ಹಂಗೆದ್ದಿದ್ರೆ ಇವತ್ತು ಅವನು ಯಾಕೆ ಅವನು ಕರುಣಾನಿಧಿನ ಜೈಲಲಿತ ಆಗಕ್ಕಾಗಿಲ್ಲ? ಹಿಂದೆ ಬಂದನು. ಗ್ರಾಮ ಪಂಚಾಯತ್ ಸದಸ್ಯಗಳು ನೀವು ತಿಳ್ಕೊಳ್ಳಿ, ಆತನ ಕೈಲಿ ಏನೂ ಆಗಲ್ಲ. ಈ ಥರ ಅವಾಗ ಅವ್ನು ಫಿಲಮ್ ಬಂದಾಗಲ್ಲ ಏನೋ ಒಂದು ಮೊನ್ನೆ ಒಂದ್ಸರಿ ಅವಾಗ ಒಂದ್ಸರಿ ಹೇಳಿದ್ದೆ ಚಿಕ್ಕಮ್ಮ ಅಂದ್ಬಿಟ್ಟು, ಹೋಗ್ಲಿ ಬಿಡು ಅಂತ ಬಿಟ್ಟಿದೆ. ಈಗ ನೋಡಿದ್ರೆ ಎಲ್ಲರಿಗಿಂತ ನಮ್ಮಿಂದನೇ ಬುಡ, ನಾವೇ ಬುಡ ಅಂತ ಮಾತಾಡ್ತಾನೆ, ತಲೆ ಬುಡ ಇಲ್ದಾನೆ. ಯಾವ ರೀತಿ ಅವನ್ನ ನಾವು ಸಹಿಸ್ಕೊಬೋದು? ಹಾಗೆ ಅಲ್ಲಿರೋ ಚಿತ್ರನಟರಿಗೆ ಹೇಳ್ತೀನಿ, ನಿಮ್ಮದು ಕರ್ನಾಟಕದಲ್ಲಿ ಯಾರು ಅಜಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಎಲ್ಲ ಸಾಕಷ್ಟು ಅಲ್ಲಿರೋರ್ದು ಇಲ್ಲಿ ಫಿಲಮ್ ಓಡುತ್ತೆ. ಅವ್ರು ಕೂಡ ಇವನು ಮಾಡಿರೋ ತಪ್ಪು ಅಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿಲ್ಲ, ಅವರು ಸಹ ಕೊಟ್ಟಿಲ್ಲ. ಮಾತಾಡೋಣ ಸರ್. ಇಲ್ಲೇನು ಗೊತ್ತಾ, ತಮಿಳು ಚಿತ್ರರಂಗದಲ್ಲಿ ಇರುವಂತಹ ಒಗ್ಗಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಲ್ಲ. ಹೌದು ಪ್ರಕಾಶ್ ರಾಜ್ ಸರ್, ಇದನ್ನ ಒಪ್ಕೋತೀರಾ? ಈಸಿಯಾಗಿ ಒಪ್ಕೋದು ಎಲ್ಲರೂ ಕೂಡ. ಯಾಕೆ ಅಂತ ಹೇಳಿದ್ರೆ ತಮಿಳು ವಿಚಾರ, ತಮಿಳು ಭಾಷೆ ನುಡಿ ಜಲ್ಲಿಕಟ್ಟು ಸರ್, ಅದರಿಂದ ಹಿಂಸೆ ಆಗ್ತಾ ಇದೆ, ಪ್ರಾಣಿ ಹಿಂಸೆ ಆಗ್ತಾ ಇದೆ ಅಂತ ಎಷ್ಟು ಇಡೀ ತಮಿಳುನಾಡು ಒಗ್ಗಟ್ಟಾಯ್ತಲ್ಲ ಸರ್. ಆ ರೀತಿಯ ಒಗ್ಗಟ್ಟು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ತಾ ಇಲ್ಲ. ಇದರ ಅರ್ಥ ಏನು ನಾಯಕತ್ವದ ಕೊರತೆನಾ, ಅಥವಾ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಬಗ್ಗೆ ಅಭಿಮಾನನೇ ಇಲ್ವಾ? ಈ ಇಲ್ಲಿರುವಂತಹ ನಟರಿಗೆ ಕನ್ನಡ ಸಿನಿಮಾಗೆ ಬೇಕಾಗಿರೋ ಕನ್ನಡ ಭಾಷೆ ಬೇಕು. ಏನಕ್ಕೆ? ಅವ್ರು ಪಾಪ್ಯುಲರ್ ಆಗ್ಲಿಕ್ಕೆ. ಕನ್ನಡ ಪ್ರೇಕ್ಷಕರು ಬೇಕು. ಏನಕ್ಕೆ? ಹಣಕ್ಕಾಗಿ. ಜಸ್ಟ್ ವ್ಯಾಪಾರ. ಕನ್ನಡಿಗರು ನಮ್ಮನ್ನ ಕಾಪಾಡ್ರಿ, ನಮ್ಮ ಚಿತ್ರ ಓಡಿಸಿ ಅಂತ ಬೇಡ್ಕೊಂತಾರೆ. ಕನ್ನಡ ಚಿತ್ರರಂಗಕ್ಕೆ ಬಂದಿರೋ ಹೊಸ ಕಾಯಿಲೆ ಏನಪ್ಪಾ ಅಂತ ಹೇಳಿದ್ರೆ, ಈಗ 4-5 ವರ್ಷದಿಂದ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು. ಈ ಪ್ಯಾನ್ ಇಂಡಿಯಾ ಸಿನಿಮಾ ನಾವಿಲ್ಲಿ ಮಾಡಿ ಇಡೀ ದೇಶದಲ್ಲಿ ಎಲ್ಲ ಕಡೆ ನೋಡಬೇಕು ಅನ್ನೋದು. ಮತ್ತು ಆ ಥರ ಸ್ಟಾರ್ಗಳಿದಾರಲ್ಲ, ಅವರು ಯಾವುದೇ ಕಾರಣಕ್ಕೂ ಒಂದು ಭಾಷೆಗೆ, ಒಂದು ನೆಲಕ್ಕೆ ಮೊದಲಿನ ಥರ ಅಣ್ಣವ್ರ ಥರ, ವಿಷ್ಣುವರ್ಧನ್ ಅವ್ರ ಥರ, ಅಂಬರೀಷ್ ಅವ್ರ ಥರ ಈಗ ಅಂಟ್ಕೊಳ್ಳೋದಕ್ಕೆ ಸ್ಥಿತಿಲಿ ಇಲ್ಲ. ಅವ್ರಿಗೆ ಹಣ ಬೇಕು, ಅವ್ರ ಸಿನಿಮಾಗಳು ಇಡೀ ದೇಶದಲ್ಲಿ ಓಡಬೇಕು. ಹಾಗಾಗಿ ಎಲ್ಲ ರಾಜ್ಯಗಳ ಬಗ್ಗೆನೂ ಅವರು ತೊಪ್ಪೆ ಸಾರ್ಸ್ ಮಾತಾಡ್ತಾರೆ ಹೊರತು ಒಂದು ರಾಜ್ಯದ ಪರವಾಗಿ ಮಾತಾಡೋ ಸ್ಥಿತಿನಲ್ಲಿ ಇಲ್ಲ. ಸೊ ಅದು ದೊಡ್ಡ ಸಮಸ್ಯೆ ಈಗ. ಆದರೆ ಅವಂಥವ್ರಿಗೆ ನಾವೇ ಹೇಳೋದೇನಂತ ಹೇಳಿದ್ರೆ, ಯಾವುದೋ ಒಂದು KGF, ಇನ್ನೊಂದು ಕಾಂತಾರನೋ 2-3 ಸಿನಿಮಾ ಹೋಗ್ಬೋದೇ ಬಿಟ್ಟರೆ ಈಗ 5 ವರ್ಷದಿಂದ 1,000 ಸಿನಿಮಾ ಬಂದಿದೆ. 1,000ದಲ್ಲಿ 3 ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು, ಇನ್ನುಳಿದವು ಎಷ್ಟೋ ಸೋತಿದೆ. ಸೊ ಹಾಗಾಗಿ ಅದು
ಶಾಶ್ವತ ಅಲ್ಲ. ಅದು ಎಲ್ಲ 1, 2, 5 ವರ್ಷಕ್ಕೋ 10 ವರ್ಷಕ್ಕೋ ನಡೆಯೋ ಮ್ಯಾಜಿಕ್ ಅನ್ನೋದು ಬಿಟ್ರೆ ನಮ್ಮ ಸಿನಿಮಾಗಳು ಇಲ್ಲೇ ಓಡಬೇಕು, ನಾವೇ ನೋಡಬೇಕು. ಸೊ ನಮ್ಮ ಜನ, ನಮ್ಮ ನಟರು, ನಮ್ಮ ಎಸ್ಪೆಷಲಿ ಸ್ಟಾರ್ಗಳು ಅವರು ಈ ರಾಜ್ಯಕ್ಕೆ, ಇಲ್ಲಿಯ ನೆಲ, ಜಲ, ಭಾಷೆ, ಸಂಸ್ಕೃತಿಗೆ ಭದ್ರ ಆಗಿರಬೇಕು. ಸೊ ಅದನ್ನ ಅವರು ತಮ್ಮ ಸ್ವಾರ್ಥನ ಬಿಟ್ಟು ಅವರು ನಮ್ಮ ಕನ್ನಡ ಈಗ ಅವಮಾನ ಆಗಿದೆ, ಈ ಥರ ತಪ್ಪು ಹೇಳಿದ್ದಾರೆ, ಅದನ್ನು ಸರಿಯಾಗಿ ಅದನ್ನು ತಿದ್ದುಕೊಳ್ಳಿ, ಮತ್ತೆ ನಿಮ್ಮ ತಮಿಳುನಾಡು ಜನಕ್ಕೂ ಅದನ್ನು ತಿದ್ದಿ ಅಂತ ಹೇಳಿ ನಮ್ಮ ಸ್ಟಾರ್ಗಳು ರಿಯಾಕ್ಟ್ ಮಾಡಬೇಕು. ಯಾರೂ ರಿಯಾಕ್ಟ್ ಮಾಡ್ತಿಲ್ಲ. ಎಷ್ಟೋ ಜನ ಪರವಾಗಿ ಮಾತಾಡ್ತಿದ್ದಾರೆ, ಬಟ್ ನೇರವಾಗಿ ಯಾರು ಅದು ತಪ್ಪು ಅಂತ ಖಂಡಿಸ್ತಾ ಇಲ್ಲ. ಇದು ನಿಜವಾಗ್ಲೂ ದೊಡ್ಡ ದುರಂತ. ಹೌದೌದು. ಇನ್ನೊಂದು ವೀಕ್ಷಕರ ನೋಡಿ, ಇಲ್ಲಿ ನೀವೆಲ್ಲರೂ ಕೂಡ ಅಂದ್ಕೋಬೋದು, ಕೆಲವರು ಮಾತನಾಡ್ತಾ ಇದ್ದಾರೆ, ಏನಾಗ್ಬಿಟ್ಟಿದೆ ಅಪ್ಪ ಹೇಳಿದ್ರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ, ಯಾಕೆ ಇಷ್ಟೊಂದ ಎಳಿತಾ ಇದ್ದೀರಿ ಅಂತ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನಮ್ಮವರೇ ಕೇಳ್ತಾ ಇರೋಂಥ ದುರಂತ ಸರ್. ಫಸ್ಟ್ ಆಫ್ ಆಲ್ ಇದು ಯಾಕೆ ಅಂತ ಹೇಳಿದ್ರೆ, ಒಪಿನಿಯನ್ ಮೇಕರ್ಸ್ ಅಂತ ಕೆಲವರು ಇರ್ತಾರೆ. ಒಪಿನಿಯನ್ ಮೇಕಿಂಗ್ ಮತ್ತು ಮೇಕರ್ಸ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕಮಲ್ ಹಾಸನ್ ಅವರು ಕೊಟ್ಟಂಥ ಹೇಳಿಕೆ ಏನಾಗಿದೆ ಅಂತ ಹೇಳಿದ್ರೆ, ಕಮಲ್ ಹಾಸನ್ ಅವರು ಒಬ್ಬರು ಹೇಳಿಕೆ ಕೊಟ್ಟರೆ ಕನ್ನಡಿಗರಿಗೆ ಹರ್ಟ್ ಆಗುತ್ತೆ, ಜೊತೆಗೆ ಅದು ಒಪಿನಿಯನ್ನ ಮೇಕ್ ಮಾಡುತ್ತೆ, ಅಂದರೆ ಒಂದು ಅಭಿಪ್ರಾಯವನ್ನು ರೂಪಿಸುತ್ತೆ. ಕಾರಣ ಇವರು ತುಂಬ ಪಾಪ್ಯುಲರ್ ಅಂತ ಹೇಳಿ. ಏನಾಗುತ್ತೆ ಇದರಿಂದ ಪ್ರಾಬ್ಲಮ್ ಏನು ಅಂತ ಗೊತ್ತರೆ, ಒಂದು 25 ವರ್ಷ ಆದಮೇಲೆ ನೋಡ್ಕೊಳ್ಳೋಣ, ಒಂದು 25 ವರ್ಷ ಆದಮೇಲೆ ಯಾರೋ ಒಬ್ಬರು ಎಲ್ಲೋ ಒಬ್ಬರು ಬರೀತಾರೆ ನೋಡಿ. ಈ ಹಿಂದೆ 2025ರಲ್ಲೇ ಕಮಲ್ ಹಾಸನ್ ಅವರು ಹೇಳಿದ್ರು ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿಬಿಟ್ಟು. ಈಗ ಸುಳ್ಳದು, ಬಟ್ ಮುಂದೆ 25 ವರ್ಷ ಆದಮೇಲೆ ಅದು ನಿಜ ಆಗುತ್ತೆ. ಈ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾ ಇರುವಂಥದ್ದು. ಇದು ಕನ್ನಡಿಗರಿಗೆ ಅಪಾಯ. ಈ ಕ್ಷಣಕ್ಕೆ ನಿಮಗೆ ಸಣ್ಣ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ನಮ್ಮ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟನ್ನು ಕೊಡುವಂತಹ ಹೇಳಿಕೆ ಇದು. ಇದರ ಎಫೆಕ್ಟು ಮುಂದೆ 25 ವರ್ಷದ ನಂತರ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್ ಹೇಳ್ತಾ ಇದ್ರು, ಹಿಂದಿ ಭಾಷೆ ಬಗ್ಗೆ ಹೇಳ್ತಾ ಇದ್ರು. ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಂತ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಆದರೆ ಈಗಲೂ ಕೂಡ ಸೋಕಾಳ್ ದೊಡ್ಡ ಎಜುಕೇಟರ್ಸ್ ಕೂಡ ಹೇಳ್ತಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿಬಿಟ್ಟು. ಬಟ್ ಇದು ಎಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ, ಯಾರೋ ಒಬ್ಬ ತಲೆಗಟ್ಟಕ, ಯಾರೋ ಒಬ್ಬ ಹುಚ್ಚ ಹೇಳ್ಬಿಟ್ಟಿದ್ದಾರೆ ನಾರ್ತಲ್ಲಿ ನೋಡಿ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಂತ. ಯಾವನೋ ಒಬ್ಬ ಸುಳ್ಳು ಹೇಳಿದ್ದ, ಅದನ್ನು ಯಾರೂ ಆಗ ಖಂಡಿಸ್ಲಿರ್ಲಿಲ್ಲ. ಯಾರೂ ಅದನ್ನು ಖಂಡಿಸಿ ಇಲ್ಲ ಎಲ್ಲ ಭಾಷೆಗಳು ಒಂದೇ ಅಂತ ಯಾರೂ ಕೂಡ ಧ್ವನಿ ಎತ್ತಲಿಲ್ಲ. ಅದಕ್ಕೆ ಈಗಲೂ ಕೂಡ ಈ ಅವಾಂತರ ಹಿಂದಿ ಭಾಷೆ ಅಂತ ಹೇಳಿದ್ರೆ ನಾವು ಸುಪ್ರೀಮು, ನಾವೇ ರಾಷ್ಟ್ರ ಭಾಷೆ ಅಂತ ಹೇಳ್ತಾ ಇರುವಂಥದ್ದು. ಈಗ ಸೈಲೆಂಟ್ ಆದರೆ ನೋಡಿ ಮೌನಂ ಸಮ್ಮತಿ ಲಕ್ಷಣ ಆಗ್ಬಿಡುತ್ತೆ. ಕನ್ನಡಿಗರು ನೆನಪಿಸ್ಕೋಬೇಕಾದಂಥದ್ದು, ಯಾವತ್ತು ನಾವು ಸೈಲೆಂಟ್ ಆಗಿರ್ತೀರೋ ಅದು ದೊಡ್ಡ ಆಪತ್ತು. ಈಗ ಹಿಂದಿ ಭಾಷೆಯನ್ನು ಯಾವ ರೀತಿಯಾಗಿ ರಾಷ್ಟ್ರ ಭಾಷೆ ಅಂತ ಅವ್ರು ಕರೀತಾ ಇದ್ದಾರಲ್ವಾ, ಅದು ಹೇಗೆ ಸುಳ್ಳು. ಇವತ್ತು ನಾವು ಕನ್ನಡಿಗರಾಗಿ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇದೇ ನಿಜ ಆಗುತ್ತೆ. ನೋಡಿ ಕಮಲ್ ಹಾಸನ್ ಅವರು ಕೊಟ್ಟಂತಹ ಹೇಳಿಕೆಯ ಎಫೆಕ್ಟ್ ಏನಾಗಬಹುದು ಅಂತ ಹೇಳ್ತಾ ಇದ್ದೆ ನಾನು. 25 ವರ್ಷದಿಂದ ಯಾರೋ ಒಬ್ಬ ತಲೆ ಕಡ್ಕಕ್ಕೆ ಬರ್ಕೋತಾನೆ, ಯಾರೋ ಒಬ್ಬ ನೋಡಿ 2025ರಲ್ಲಿ ಕಮಲ್ ಹಾಸನ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು, ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳ್ಬಿಟ್ಟು. ಆಗ ಯಾರು ಕೂಡ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಯಾರೋ ಒಬ್ಬ ಬರೆದಿದ್ನಲ್ವೋ ಹಿಂದೆನೇ ದೊಡ್ಡ ನಟರು ಹೇಳ್ಬಿಟ್ಟಿದ್ರು, ಅದೇ ನಿಜ ಅಂತ ಫಾಲೋ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ಖಂಡನೆ, ಜಸ್ಟು ಇಲ್ಲ ಸರ್ ನೀವು ಹೇಳಿದ ತಪ್ಪು ಅಂತ ಹೇಳಿ ಖಂಡಿಸಿದಿದ್ರೆ ಇದು ಕೂಡ ಒಪಿನಿಯನ್ ಮೇಕಿಂಗ್ ಆಗ್ತಾ ಇತ್ತು. ಇದು ಕೂಡ ರಾಜ್ಯದ ಧ್ವನಿ ಆಗ್ತಾ ಇತ್ತು, ಶಿವರಾಜ್ ಕುಮಾರ್ ಅವರ ಧ್ವನಿ ಆಗ್ತಾ ಇತ್ತು. ಇದನ್ನು ಯಾಕೆ ಕೇಳಿಲ್ಲ ಶಿವರಾಜ್ ಕುಮಾರ್ ಅವರು? ಜೊತೆಗೆ ಶಿವರಾಜ್ ಕುಮಾರ್ ಅಂತ ಹೇಳಿದ್ರೆ ನೋಡಿ, ಈಗ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಹೋಗ್ತಾ ಇದ್ದಾರೆ, ಒಂದಿಷ್ಟು ಆಡಿಯೋ ಲಾಂಚ್ಗಳಿಗೆ ಹೋಗ್ತಾ ಇದ್ದಾರೆ, ರಿಲೀಸ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅವರು ಎಲ್ಲೇ ಹೋದರೂ ಕೂಡ ಅವರನ್ನು ಸರ್ ಹೇಳ್ತಾ ಇದ್ರಲ್ಲ ಶಿವರಾಜ್ ಕುಮಾರ್ ಅವರು, ನಾನು ಕಮಲ್ ಹಾಸನ್ ಅವರ ದೊಡ್ಡ ಅಭಿಮಾನಿ, ಅವರನ್ನು ಮುಟ್ಟಿ 3 ದಿನ ಸ್ನಾನನೇ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು. ಯಾರು ಕೂಡ ಶಿವರಾಜ್ ಕುಮಾರ್ ಅವರೇ ಕೇಳಿಸ್ಕೊಳ್ಳಿ, ನಿಮ್ಮನ್ನು ಎಲ್ಲ ಕಾರ್ಯಕ್ರಮಕ್ಕೆ ಕರೀತಾ ಇದ್ದಾರೆ ಅಂತ ಅದರ ಅರ್ಥ ನೀವು ಕಮಲ್ ಹಾಸನ್ ಅವರ ದೊಡ್ಡ ಅಭಿಮಾನಿ ಅಂತ ಕರೀತಾ ಇಲ್ಲ ಸರ್. ಕನ್ನಡ ಚಿತ್ರರಂಗದ ಹಿರಿಯ ನಟರು, ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ, ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ಅದರ ಒಂದು ರೀತಿಯಾಗಿ ಕನ್ನಡ ಅನ್ನುವ ಕಾರಣಕ್ಕೇ ನಿಮ್ಮನ್ನು ಕರೀತಾ ಇರುವಂಥದ್ದು. ನೀವು ಕಮಲ್ ಹಾಸನ್ ಅವರ ದೊಡ್ಡ ಅಭಿಮಾನಿ ಅಂತ ನಿಮ್ಮನ್ನು ಯಾರೂ ಕರೀತಾ ಇಲ್ಲ. ಸೊ ನಿಮ್ಮ ಐಡೆಂಟಿಟಿ ಇರುವಂಥದ್ದು ಕನ್ನಡ, ಅದ್ರ ಬಗ್ಗೆ ಗಮನ ಹರಿಸಬೇಕಿತ್ತು. ಪ್ರಕಾಶ್ ರಾಜ್ ಸರ್ ನೋಡಿ, ಶಿವರಾಜ್ ಕುಮಾರ್ ಅವರು ಕೂಡ ಎಳುವುದ್ರು ಮತ್ತು ಈಗಲೂ ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಅವರು ಒಂಥರ ಎಲ್ಲವನ್ನು ಭಾಳ ಈಸಿಯಾಗಿ ತಗೊಳ್ಳುವಂಥ ಕ್ಯಾರೆಕ್ಟರ್ಗೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವರು ಈ ವಿಷಯ ಇಷ್ಟೊಂದು ಗಂಭೀರವಾದದ್ದು ಅನ್ನೋದು ಅವ್ರಿಗೆ ಮನವರಿಕೆ ಆಗಿಲ್ಲ, ಅಥವಾ ಈಗ ಆಗಿರಬಹುದು. ಈಗ ಅವ್ರಿಗೆ ಒಂಥರ ಅಡಕತ್ರೆಯಲ್ಲಿ ಸಿಕ್ದಂಗಿದ್ದಾರೆ. ಬಟ್ ನನ್ಗನ್ಸುತ್ತೆ ಅವರು ಬಂದು ಮಾತಾಡ್ತಾರೆ, ಮತ್ತೆ ಅವರು ಕಮಲ್ ಹಾಸನ್ ಅವ್ರು ಹೇಳಿ ತಪ್ಪು ಅನ್ನೋದನ್ನ ಹೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದ್ರೆ, ಇಷ್ಟು ಟೈಮ್ ಬೇಕಾ ಅಂತ ಒಂದಿರುತ್ತೆ ಸರ್. ಲಾಸ್ಟ್ ಭಾನುವಾರ ಹೇಳಿದ್ದ ಹೇಳಿಕೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಇರ್ತಾರೆ, ಎಲ್ಲವೂ ಕೂಡ ಮೊಬೈಲ್ ಕೈಯಲ್ಲೇ ಇರುತ್ತೆ. ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡ್ಬೋದಾ? ಅದನ್ನು ಮಾಡ್ತಾ ಇಲ್ವಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಸ್ಪಷ್ಟವಾಗಿರೋದು ಸರ್, ನೋಡಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ, ಅವ್ರ ಕನ್ನಡದ ಸೇವೆ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ಪ್ರಶ್ನಿಸ್ತಾ ಇರೋದು ಸಿಂಪಲ್ ಆಗಿ ಕಮಲ್ ಹಾಸನ್ ಅವ್ರು ಕೊಟ್ಟಿದ್ದ ಹೇಳಿಕೆಯನ್ನು,
ಕನ್ನಡ ಹುಟ್ಟಿದ್ದು ತಮಿಳಿನಿಂದ. ಈ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನು? ಹೌದು ಅನ್ನೋದಾದ್ರೆ ಕಮಲ್ ಹಾಸನ್ ಅವ್ರ ಪರವಾಗಿರಿ, ಹೌದಾ ಇಲ್ಲ ಅಂತ ಹೇಳಿದ್ರೆ ನೀವು ಕನ್ನಡ ಪರವಾಗಿರಿ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಕಮಲ್ ಹಾಸನ್ ಅವ್ರ ಪರವಾಗಿ ಅಥವಾ ತಮಿಳ್ ಪರವಾಗಿರೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಸತ್ಯದ ಪರವಾಗಿರಬೇಕು. ಅದು ನಿಜವಾಗ್ಲೂ ತಮಿಳಿಂದಾನೇ ಕನ್ನಡ ಹುಟ್ಟಿದ್ರೆ ಅದಕ್ಕೆ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅದರಿಂದ ಅವ್ರ ಪರ ಇವ್ರ ಪರ ಅಲ್ಲ, ಇಲ್ಲಿ ಸತ್ಯದ ಪರ. ಮತ್ತೆ ಶಿವರಾಜ್ ಕುಮಾರ್ ಅವ್ರಿಗೆ ಇತಿಹಾಸ ಗೊತ್ತಿಲ್ಲದೆ ಇದ್ದಿರಬಹುದು, ಆ ಸಮಾರಂಭ ನಡೆದಾಗ ಗೊತ್ತಿಲ್ಲದೆ ಇದ್ದಿರಬಹುದು, ಅಥವಾ ಅದನ್ನ ಗಮನಿಸ್ತೆ ಅವ್ರು ಏನು ಹೇಳಿದ್ರು ಅಂತ ಅರ್ಥ ಆಗದೆ ಇದ್ದಿರಬಹುದು. ಅದು ಅರ್ಥ ಆಗಿದ್ರು ಅದು ನಿಜ ಅಲ್ಲ ಅಂತ ಗೊತ್ತಿಲ್ಲದೆ ಇರಬಹುದು. ಆವಾಗ ಅವರು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ದೊಡ್ಡ ಸಮಾರಂಭ ನಡೆಯುವಾಗ ಒಂದು ಸಭಾ ಮರ್ಯಾದೆ ಅಂತ ಇರುತ್ತೆ, ಎದ್ಬಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಆಗೋದಿಲ್ಲ, ಆ ಕಾರಣಕ್ಕೆ ಬಂದಿರಬಹುದು. ಆದ್ರೆ 2-3 ದಿನಗಳ ಆದ್ಮೇಲೂ ಅದನ್ನ ತಿಳ್ಕೊಂಡು ಅದ್ರ ಇತಿಹಾಸನ ಯಾರನ್ನಾರು ಬಲ್ಲವ್ರಿಗೆ ತಿಳ್ಕೊಂಡು ಅದು ತಪ್ಪು ಅಂತ ಗೊತ್ತಾದ ಮೇಲೆ ಇಲ್ಲ ಕಮಲ್ ಹಾಸನ್ ಅವರು ಆ ಥರ ಮಾತಾಡಿ ತಪ್ಪು, ಕನ್ನಡ ತಮಿಳಿಂದ ಹುಟ್ಟಿಲ್ಲ, ಕನ್ನಡ ಸ್ವತಂತ್ರ ಭಾಷೆ ಅನ್ನೋದನ್ನ ಶಿವರಾಜ್ ಕುಮಾರ್ ಅವರು ಹೇಳಬೇಕಾಗಿತ್ತು. ಇನ್ನೂ ಹೇಳದೇ ಇರೋದು ತಪ್ಪೆ. ಅದು ಹೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ ಮೇಡಮ್, ಏನು ಹೇಳ್ತೀರಿ ನೋಡಿ ಶಿವರಾಜ್ ಕುಮಾರ್ ಅವರ ಸೈಲೆನ್ಸ್, ಮತ್ತೆ ಇಡೀ ಶಿವರಾಜ್ ಕುಮಾರ್ ಅವರ ಸೈಲೆನ್ಸ್ ಅನ್ನೋದಕ್ಕಿಂತ ಇಡೀ ಕನ್ನಡ ಚಿತ್ರರಂಗದ ಸೈಲೆನ್ಸ್ ಇದ್ರ ಬಗ್ಗೆ ಅಟ್ಲೀಸ್ಟ್ ರಿಯಾಕ್ಟ್ ಮಾಡಿದ್ರು ಕೂಡ ಕಮಲ್ ಹಾಸನ್ ಅವರ ಪರವಾಗಿ ರಿಯಾಕ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಈಗ ಕೆಲವು ಕಲಾವಿದರು ಹೇಳಿದ್ದಾರೆ ಸರ್, ಈಗ ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಹೇಳಿದ್ದಾರೆ, ಅದು ವಿರೋಧವಾಗಿ ಮಾತಾಡಿದ್ದಾರೆ. ಯಾಕೆ ಕಮಲ್ ಹಾಸನ್ ಹೇಳಿದ್ದಾರೆ, ಅವರು ತಪ್ಪೊಪ್ಪಿಗೆ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ರಚಿತಾರಾಮ್ ರಮ್ಯಾ ಅವರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಮ್ಯಾ ಅವ್ರು ಮಾತಾಡಿರೋ ತಪ್ಪು, ಇದು ಖಂಡಿಸ್ತೀನಿ ಅಂತ ಇವ್ರು ಹೇಳಿದ್ದಾರೆ. ಹಾಗೆ ಕೆಲವು ಕಲಾವಿದರೆಲ್ಲ ಹೇಳಿದ್ದಾರೆ ಸರ್. ಆಮೇಲೆ ಇಲ್ಲಿ ಪರ ವಿರೋಧ ಇವರು ಈ ನಟರನ್ನ ಅವರು ವಿರೋಧಿಸದ ವಿಷಯ ಅಲ್ಲ. ಎಲ್ಲರೂ ಕನ್ನಡದ ಪರ ಇದೀವಿ. ಆಮೇಲೆ ಅದು ಕನ್ನಡದ ಪರ ಅನ್ನೋದಕ್ಕಿಂತ ಸತ್ಯದ ಪರ. ಅಲ್ಲಿ ಕಮಲ್ ಹಾಸನ್ ಹೇಳಿರೋದು ಸುಳ್ಳು, ಹಾಗಾಗಿ ಅದು ಸುಳ್ಳು ಅಂತ ನಾವು ಒಕ್ಕೂರಿನಿಂದ ಎಲ್ಲಾ ನಟರು, ಎಲ್ಲಾ ಸ್ಟಾರ್ಗಳು, ಎಲ್ಲ ಪ್ರತಿಯೊಬ್ಬ ಕನ್ನಡಿಗನು ಕೇಳಬೇಕಾದ ಪ್ರಶ್ನೆ. ಸೊ ಅದು ಕೇಳಲೇಬೇಕು. ಕೇಳ್ತಾ ಇದ್ದಾರೆ ಸರ್. ಅದು ಈಗ ಫೇಸ್ಬುಕ್ ಯೂಟ್ಯೂಬ್ ಅಲ್ಲೆಲ್ಲ ಕೇಳ್ತಾ ಇದ್ದಾರೆ, ಕನ್ನಡದವರು ಕಮಲ್ ಹಾಸನ್ ಮಾತಾಡಿರೋದು ತಪ್ಪು ಅಂತ ಹೇಳಿದ್ದಾರೆ. ಅದನ್ನ ಈಗ ಈ ಒಂದು ಚಾನೆಲ್ ಮುಖಾಂತರ, ಒಂದು ಈಗ ಎಷ್ಟು ಪಬ್ಲಿಕ್ ಚಾನೆಲ್ಗಳಿದೆ ಅಲ್ಲ, ಅದ್ರ ಮುಖಾಂತರ ಕೆಲವು ಕಲಾವಿದರು ಮುಂದೆ ಬರಬೇಕು ಅಂತ ನಾವು ಅದನ್ನೇ ಹೇಳ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಇಡೀ ಹಿಂದಿ ಅನ್ನೋದು ಇಡೀ ದೇಶವನ್ನ ಆವರಿಸ್ಕೊಂಡಿದೆ. ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತಕ್ಕೂ ಹಿಂದಿಗೂ ಸಂಬಂಧನೇ ಇಲ್ಲ. ಅದು ಆವರಿಸ್ಕೊಂಡಿದೆ. ಎಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿ, ಬ್ಯಾಂಕ್ಗಳಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ನಮಗೆ ಉದ್ಯೋಗದ ಸಮಸ್ಯೆಗಳಾಗಿದೆ. ಇದು ಈಗ ನಾವು ಒಕ್ಕೂರಲ್ಲಿಂದ ಇಡೀ ದಕ್ಷಿಣ ಭಾರತದವರು ಹಿಂದಿ ಹೇರಿಕೆಯನ್ನು ವಿರೋಧಿಸಕ್ಕೆ ಶುರು ಮಾಡಿರೋ ಕಾಲದಲ್ಲಿ ನಾವೇ ಈಗ ತಮಿಳು, ಕನ್ನಡ ಅಂತ ಈ ತರದ ಒಂದು ಪ್ರಶ್ನೆ ಬಂದು ಕಿತ್ತಾಡ್ತಿರೋದು ಉತ್ತರದವರಿಗೆ ಖುಷಿ ಕೊಡುವಂತ ವಿಷಯ ಇದು. ಯಾಕೆಂದ್ರೆ ಅವಾಗ ಡೈಲ್ಯೂಟ್ ಆಗ್ಬಿಡುತ್ತೆ ಆ ವಿಷಯ. ನಾವು ಖಂಡಿತವಾಗಿಯೂ ಎಲ್ಲಾ ದಕ್ಷಿಣ ಭಾರತದ ಎಲ್ಲಾ ಭಾಷೆಯವರು, ಎಲ್ಲಾ ಭಾಷೆಗಳು ಸಹೋದರರ ಭಾಷೆಗಳು, ಎಲ್ಲಕ್ಕೂ ಸಮಾನ ಸ್ಥಾನಮಾನಗಳು, ಗೌರವಗಳು ಇದ್ದೇ ಇದೆ. ಆದ್ರಿಂದ ನಾವು ಒಗ್ಗಟ್ಟಾಗಿದ್ದುಕೊಂಡು ಆ ಹಿಂದಿ ಹೇರಿಕೆಯನ್ನು ವಿರೋಧಿಸಬೇಕು ವಿನಃ ಈ ರೀತಿ ಕಚ್ಚಾಡೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಭಾರತದವರ ದುರಂತ. ಸರ್ ಅವರು ಕೇಳಲೇಬೇಕು. ಕೇಳಲಿಲ್ಲ ಅಂದ್ರೆ ಗುರು ಸರ್ ನೋಡಿ, ಒಂದು ಕಡೆ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಶಿವಣ್ಣ ಅವರು ಮಾತನಾಡಿದ್ದು ಒಂದು ಚೂರು ಟೀಕೆಗೆ ಒಳಗಾಗಿತ್ತು. ಬರೀ ಪೋಸ್ ಕೊಡಲಿಕ್ಕೆ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಕಡೆ. ಮತ್ತು ಕನ್ನಡ ಚಿತ್ರರಂಗ ಅಂತ ಹೇಳಿದರೆ ವಾಣಿಜ್ಯ ಮಂಡಳಿ ಕೂಡ ಇದೆ. ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಕಾರಣ ಏನಂತ ಹೇಳಿದ್ರೆ, ವಾಣಿಜ್ಯ ಮಂಡಳಿ ಇರುವಂಥದ್ದು ಏನಕ್ಕೂ ಕರ್ನಾಟಕದಲ್ಲಿ ಇರುವಂಥದ್ದು, ಕನ್ನಡಿಗರಿಗಾಗಿ ಇರಬೇಕಿರುವಂಥದ್ದು. ಬಟ್ ಟೈಮ್ ಕೊಡುವಂಥದ್ದು ಒಂದು ನೋಡಿ, 24 ಗಂಟೆ ಟೈಮ್ ಕೊಡ್ತೀನಿ, ಕ್ಷಮೆ ಕೇಳಿ. ಈ ಟೈಮ್ ಕೊಟ್ಟಾಯಿತು, ಈಗ ಇನ್ನೂ ಕೂಡ ಕ್ಷಮೆ ಬಂದಿಲ್ಲ. ಈ ವಾಣಿಜ್ಯ ಮಂಡಳಿ ಬಗ್ಗೆ ಏನು ಹೇಳ್ತೀರಿ? ಕನ್ನಡ ಚಿತ್ರರಂಗದ ಇವರೇ ತಾನೇ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋದು, ಅವ್ರೇನು ಮಾಡ್ತಾ ಇದ್ದಾರೆ? ಇಲ್ಲಿ ಏನಾಗಿದೆ ಅಂದರೆ, ಅಂಬರೀಷ್ ಅವರು ನಿಧನ ನಂತರ ಇದು ಫಿಲಮ್ ಚೇಂಬರಲ್ಲಿ ಅಷ್ಟು ಗ್ರಿಪ್ ಇಲ್ಲ. ಯಾರೋ ಹೀರೋಗಳು ಬರಲ್ಲ, ಇಲ್ಲ ಫಿಲಮ್ ಚೇಂಬರ್ ಅವ್ರು ಹೇಳೋ ಮಾತನ್ನ ಹೀರೋಯಿನ್ ಯಾರೂ ಕೇಳೋದಿಲ್ಲ. ನೀವು ಅಂದ್ಕೊಂಡಂಗೆ ಇಲ್ಲ. ಅಲ್ಲಿ ಇರೋದಂದರೆ ಸಾರಾ ಗೋವಿಂದ್ ಅವರು ಕನ್ನಡ ಪರ ಹೋರಾಟ ಅವತ್ತಿಂದ ರಾಜ್ಕುಮಾರ್ ಸಂಘಟನೆ ಬಂದು ಅವರಿಂದ ಸ್ವಲ್ಪ ಫಿಲಮ್ ಚೇಂಬರ್ ಸ್ವಲ್ಪ ಗಟ್ಟಿ ಇದೆ. ನಾವು ಸಹ ಮೊನ್ನೆಲ್ಲ ಹೋರಾಟ ಮಾಡಿದ್ರಿ, ಅವರು ಟೈಮ್ ಗಡುವು ಕೊಟ್ಟರು, ಇವತ್ತು ಸ್ಪಂದಿಸಿಲ್ಲ. ಶಿವಣ್ಣ ಅವರು ನಮ್ಮ ಕನ್ನಡ ಪರ ಸಂಘಟನೆ ನೋಡಿ, ಅವತ್ತಿಂದ ನಾವು ಕನ್ನಡ ಪರ ಸಂಘಟನೆ ಹುಟ್ಟಿದ್ದು, ರಾಜ್ಕುಮಾರ್ ಸಂಘಟನೆ ಇಲ್ಲಿಂದಾನೆ ಎಲ್ಲ ಉಟ್ಕೊಂಡ್ಬಂದಿದೆ. ಯಾರು ಅವ್ರ ತಂದೆಯಿಂದನೇ ಸೃಷ್ಟಿಯಾಗಿದ್ದು. ಅದಕ್ಕೆ ಮುಂಚೆನೇ ಇದ್ರು, ವಾಟನರಲ್ಲಿದ್ರು. ಇವರಿಂದ ಪ್ರೇರೇಪಣೆ ಇವತ್ತವರೆಗೂ ನಾವು ಕೂಡ ಶಿವಣ್ಣ ಅವ್ರ ತಂದೆ ನೋಡಿ ನಾವು ಈ ರೀತಿ ಕನ್ನಡದ ಬಗ್ಗೆ ಅಭಿಮಾನ ಎಲ್ಲ ನಾವು ಉಳಿಸ್ಕೊಂಡಿದ್ದೀವಿ. ಆದರೆ ಶಿವಣ್ಣ ಅವರು ಯಾರೋ ಪರಭಾಷೆ ಒಬ್ಬ ಯಾರೋ ಅವಿವೇಕಿಗೋಸ್ಕರ ಅವ್ರಿಗೆ ಒಂದು ದಿಟ್ಟವಾದ ಉತ್ತರ ಕೊಡೋದು ಬಿಟ್ಬಿಟ್ಟು ನಮ್ಮನ್ನು ನೀವು ಬಿಟ್ಬಿಡಿ, ನೀವು ಸುಮ್ಮನೆ ಅಂದರೆ ಯಾರೋ ಶಿವರಾಜ್ ಕುಮಾರ್ ಅವ್ರಿಗೆ ನಾವೇನು ಕರ್ನಾಟಕ ಬರ್ಕೊಟ್ಟಿಲ್ಲ. ಇಲ್ಲ ಅವ್ರು ಹೇಳ್ದಾಗ ನಾವು ಕೇಳೋಕ್ಕೆ ಅವ್ರೇನು ಹಿಟ್ಲರ್ ಅಲ್ಲ, ನಮಗೆ ನಾವು ಕೇಳಲ್ಲ. ನಿಮ್ಮನ್ನು ನಾವು ಇಷ್ಟ ಬೀಳ್ತಾ ಇದ್ದೀವಿ, ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದೀವಿ, ನಿಮ್ಮ ರಾಜನ್ ಥರ ಬೆಳೆಸಿದ್ದೀವಿ. ನಿಮ್ಮನ್ನು ಕರ್ನಾಟಕದಲ್ಲಿ ರಾಜನ್ ಥರ ಬೆಳೆಸಿ, ರಾಜ್ಕುಮಾರ್ ಮಗನ ರಾಜನ್ ಥರ ಬೆಳೆಸಿದ್ರು. ನೀವು ತಮಿಳಲ್ಲಿ ಹೋಗ್ಬಿಟ್ಟು ಒಂದು ವಿಲನ್ ಪಾರ್ಟ್ ಮಾಡಿದ್ರೆ ನಮ್ಗೆ ಬೇಸರ ಆಗುತ್ತೆ. ನಮ್ಮ ಮನೆಯಲ್ಲಿ
ನಮ್ಮ ತಂದೆ ಹಿಂಗೆ ಇರಬೇಕು, ನಮ್ಮ ತಾಯಿ ಹಿಂಗೆ ಇರಬೇಕು ಅನ್ನೋದಿದೆ. ಅದರಲ್ಲೂ ಕನ್ನಡ ತಾಯಿ ಬಂಜೆ ಅಲ್ಲ, 6 ಕೋಟಿ ಜನ ಇದ್ದಾರೆ. ಅಲ್ಲಿ 6 ಕೋಟಿ ಜನನ ನಾವು ಶಿವರಾಜ್ಕುಮಾರ್ ಅವ್ರನ್ನ ದೊಡ್ಡ ಮನೆ ಅವರು ಈ ಥರ ಬಿಂಬಿಸಿದ ಮೇಲೆ ಎಲ್ಲ ಹೊರ ರಾಜ್ಯದಲ್ಲಿ ಹೋಗಿ ಅವ್ರಿಗೆ ಪ್ಯಾನ್ ಇಂಡಿಯಾ ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ನಾವು ಅವತ್ತಿಗೂ ಇವತ್ತಿಗೂ ನಾವು ಅದು ಪ್ರೋತ್ಸಾಹ ಮಾಡೋದಿಲ್ಲ. ಈ ನೆಲಕ್ಕೆ ಗೌರವ ಕೊಟ್ಟಿರೋದಕ್ಕೆ ಅವ್ರು 6 ಕೋಟಿ ಜನನ ಅವ್ರು ಪ್ರೋತ್ಸಾಹ ಕೊಟ್ಟು ಶಿವಣ್ಣನ ಬೆಳೆಸಿದ್ದಾರೆ. ಇವತ್ತು ನಮ್ಮ ಪರ 6 ಕೋಟಿ ಪರವಾಗಿ ನಿಂತಿಲ್ಲ. ಎಲ್ಲ ಹೊರ ರಾಜ್ಯದ ಕಮಲಾಸನ್, ಯಾರು ಕಮಲಾಸನ್ಗೂ ಕರ್ನಾಟಕಕ್ಕೆ ಏನು ಸಂಬಂಧ? ಏನಿಲ್ಲ, ಇಲ್ಲಿ ಪಿಕ್ಚರ್ ಮಾಡೋರೆ, ದುಡ್ಡು ತೊಗೊಂಡು ತಿಂದವನೆ ಹೋಗವನೆ. ಅದು ಬಿಟ್ಟರೆ ನಮಗೆ ಕಮಲಾಸಿಂದ 3 ಕಾಸು ನಮ್ಗೆ ಇಲ್ಲಿ ಏನು ಪ್ರಯೋಜನ ಇಲ್ಲ. ಅದರಿಂದ ಶಿವಣ್ಣ ಅವ್ರಿಗೆ ಏನೇ ಒಳ್ಳೆಯದಲ್ಲಿ ಕಷ್ಟಕ್ಕಾಗಲಿ ಎಲ್ಲರೂ ಸ್ಪಂದಿಸೋದು. ಕನ್ನಡ ಪರ ಸಂಘಟನೆ, ಇಡೀ ಕನ್ನಡಿಗರು ಅವ್ರ ಜೊತೆಗಿದ್ದಾರೆ. ಗಟ್ಟಿ ನಿಲ್ಲು ತಗೊಂಡು ಇವರು ಶಿವಣ್ಣ ಅವ್ರು ಏನನ್ನು ಹೇಳಿದ್ರೆ ಅವನು ಕೇಳ್ತಾನೆ. ಕಮಲಾಸನ್ ಕ್ಷಮಾಪಣೆ ಕೇಳೋ ಅಂಥದ್ದಿದೆ. ಈ ಶಿವಣ್ಣ ಅವರು ಗಟ್ಟಿ ಮನಸ್ಸು ಮಾಡಿ ಹೇಳಬೇಕು. ಅದು ಬಿಟ್ಟರೆ ಬೇರೆ ಪ್ರಕಾಶ್ ರಾಜ್ ಸರ್ ನೋಡಿ, ಇನ್ನೊಂದು ಏನಂದ್ರೆ ಕನ್ನಡ ಅಂತ ಹೇಳಿದ್ರೆ ನಮ್ಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ, ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿಯಾಗಿ ನೆನೆಸ್ಕೋತೀರಿ ಸರ್? ಸಾಕಷ್ಟು ಹೋರಾಟ ಗೋಕಾಕ್ ಚಳುವಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಯಾವ ರೀತಿ ನೆನೆಸ್ಕೋತೀರಿ ಇಂತಹ ಸಂದರ್ಭಗಳಲ್ಲಿ ಅವ್ರನ್ನ? ಬರೀ ಸಿನಿಮಾ ಕ್ಷೇತ್ರ ಅಂತಲೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಒಂದು ಸಾಂಸ್ಕೃತಿಕ ಯಾವುದೇ ಕ್ಷೇತ್ರ, ರಾಜಕೀಯ ಚಳುವಳಿ ಯಾವುದೇ ವಿಷಯ ತಗೊಂಡ್ರು, ರಾಜ್ಕುಮಾರ್ ಅನ್ನುವ ಒಂದು ಹೆಸರು ಇವಾಗ ಅವ್ರು ಇಲ್ಲದೆ ಇರೋದ್ರಿಂದ ದೊಡ್ಡ ಮೈನಸ್ ಆಗಿದೆ. ಅವಾಗ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಈ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ MGR ಅವರು ಪ್ರಯತ್ನ ಪಟ್ಟಾಗ ರಾಜ್ಕುಮಾರ್ ಅವರು ಒಂದು ಸ್ಟೇಟ್ಮೆಂಟು ಅದನ್ನ ಮಾಡಕ್ಕೆ ಬಿಡಲಿ. ಬರೀ ಅವರೇನು ದೊಡ್ಡ ಹೋರಾಟ ಬೀದಿಗೆ ಬರಲಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟ್ಗೆ ಆ ಇಡೀ ಅಂದ್ರೆ ಪ್ಲಾನೇ ಕ್ಯಾನ್ಸಲ್ ಆಗೋಯ್ತು. ಆ ಶಕ್ತಿ ರಾಜ್ಕುಮಾರ್ ಅವರ ಬರೀ ಮಾತಿಗಿತ್ತು. ಬರೀ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದು ಬೇರೆ, ಅದು ಮಾಡಿದ್ದಾರೆ. ಆದರೆ ಅವ್ರು ಬರೀ ಬಾಯಿ ಮಾತಿಗೆ ಅಷ್ಟು ತಾಕತ್ತಿತ್ತು. ಆ ತಾಕತ್ತು ಬರೀ ಸಿನಿಮಾ ಕ್ಷೇತ್ರದಲ್ಲೆಲ್ಲ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಸೊ ಅಂಥದ್ದೊಂದು ಧ್ವನಿ ನಮ್ಗೆ ಇಲ್ಲದೆ ಇರೋದು ದೊಡ್ಡ ಮೈನಸ್ ಆಗಿದೆ. ಅದರಲ್ಲಿ ಅಟ್ಲೀಸ್ಟ್ ಅವರವರ ಶಕ್ತಿ ಅನುಸಾರವಾಗಾದರೂ ನಮ್ಮ ಕಲಾವಿದರು, ಸ್ಟಾರ್ಗಳು ಬಂದು ಮಾತಾಡಬೇಕು ಇದ್ರ ಬಗ್ಗೆ. ಎಸ್ಪೆಷಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ಧ್ವನಿ ಎತ್ತಲೇಬೇಕು. ಆದರೆ ಯಾರು ಎತ್ತಾ ಇಲ್ಲ. ಆಮೇಲೆ ಕೇಳ್ತಾರೆ, ಯಾಕೆ ನಾವು ಸಿನಿಮಾದವರೇ ಮಾತಾಡಬೇಕು ಅಂತಲೇ ಮಾತಾಡೋದು. ಇನ್ನೊಂದು ಕ್ವಶನ್ ಬರ್ತಾ ಇದ್ದೀನಿ ಸರ್, ಒಂದೊಂದು ಕ್ವಶನ್ ನಿಮಗೆ ಡೈರೆಕ್ಟ್ ಆಗಿ. ಈಗ ನೀವು ಕೂಡ ನಿರ್ದೇಶಕರಾಗಿರುವಂಥದ್ದು, ನಾನು ಸಾಕಷ್ಟು ಬಾರಿ ಹೋರಾಟಗಳನ್ನು ನೋಡಿದ್ದೀನಿ. ಕಾವೇರಿ ಹೋರಾಟಗಳನ್ನು ನೋಡಿದ್ದೀನಿ, ಮಹದಾಯಿ ಹೋರಾಟ ನೋಡಿದ್ದೀನಿ, ಮತ್ತು ನಾಡು ನುಡಿ ವಿಚಾರಕ ಸಂದರ್ಭದಲ್ಲಿ ಒಂದಿಷ್ಟು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಇದೆ ಕೆಲವೊಂದು ನೆಟ್ಟರ್ದು. ಏನಂದರೆ ನೋಡಿ, ನಾವು ಕಲಾವಿದರು ನಮ್ದೆಲ್ಲ ಕಲಾವಿದರು ಅಂದರೆ ಎಲ್ಲ ಕೂಡ ನಮ್ಗೆ ಒಂದೇ ಕುಟುಂಬ. ನಮಗೆ ತಮಿಳು ಭಾಷೆ ಬೌಂಡ್ರೀಸ್ ಇಲ್ಲ, ನಾವೆಲ್ಲ ಒಂದೇ ಕುಟುಂಬ. ನಮಗೆ ಈ ವಿವಾದ ಇದೆಯಲ್ವಾ, ನೆಲ ಜಲ ಕಾವೇರಿ ವಿಚಾರದಲ್ಲಿ ಇದು ಕೋರ್ಟ್ ನೋಡ್ಕೋಬೇಕು, ಅದಕ್ಕೆ ಅಂತ ಸರ್ಕಾರ ಇದೆ, ನಮ್ಗೇನು ಸಂಬಂಧ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟವರು ಇದ್ದಾರೆ. ಸೊ ಅದು ಅದೇ ಇವರಿಗೂ ರಾಜ್ಕುಮಾರ್ ಅವ್ರಿಗಿದ್ದ ವ್ಯತ್ಯಾಸ. ಯಾಕೆ ರಾಜ್ಕುಮಾರ್ ಅವರು ಈ 20 ವರ್ಷಗಳಾದರೂ ಇನ್ನೂ ನಮ್ಮ ಕರ್ನಾಟಕದ ಹೃದಯದಲ್ಲಿದ್ದಾರೆ. ಅವ್ರು ಇನ್ನೂ 1000 ವರ್ಷ ಆದ್ರೂ ಕನ್ನಡದ ನಟರಲ್ಲಿ ಉಳಿಯೋದವ್ರು ಒಬ್ಬರೇ. ಯಾಕೆ ಉಳಿತಾರೆ ಅಂದರೆ, ಅದ್ಭುತವಾದ ನಟರು, ಅವರಷ್ಟು ಪಾತ್ರಗಳ ಜಗತ್ತಿನ ಯಾವ ನಟನೂ ಮಾಡೋಕ್ಕಾಗಿಲ್ಲ, ಅವೆಲ್ಲ ನಿಜ. ಆದರೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಇದ್ದ ಬದ್ಧತೆ ಇದೆಯಲ್ಲ, ಅದು ಅವ್ರನ್ನ ಇನ್ನೂ 1000 ವರ್ಷ ನಿಲ್ಲಿಸುವಂಥದ್ದು. ಸೊ ಹಾಗಾಗಿ ಅಂಥ ಒಂದು ಧ್ವನಿ ನಮ್ಗೆ ಇಲ್ಲದೆ ಇರೋದು ದೊಡ್ಡ ಮೈನಸ್ ಆಗಿದೆ. ಸೊ ಆ ಸ್ಥಾನನ ತುಂಬೋದಕ್ಕೆ ಬೇರೆ ಯಾರು ಪ್ರಯತ್ನನೂ ಪಡ್ತಿಲ್ಲ ಅನ್ನೋದೇ ದುರಂತ. ಹೌದು ಮೇಡಮ್, ಸುಧಾ ಮೇಡಮ್ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ನೆನೆಸ್ಕೋತಾ ಇದ್ರಿ. ಈ ಸಂದರ್ಭದಲ್ಲಿ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಇಂತಹ ವಿಚಾರಗಳಲ್ಲಿ. ಕಾರಣ ನಾನು ಒಪಿನಿಯನ್ ಮೇಕರ್ಸ್ ಬಗ್ಗೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಾತು ಯಾವ ರೀತಿಯಲ್ಲಿ ಗೋಕಾಕ್ ಚಳವಳಿಗೆ ಒಂದು ರೀತಿಯಾಗಿ ಫೋರ್ಸ್ ಕೊಡ್ತಲ್ವಾ, ಆ ಫೋರ್ಸ್ ಮಿಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಅಂದ್ರೆ ಈಗ ನಾಯಕತ್ವದ ಪ್ರಶ್ನೆ ಬರ್ತದೆ. ಮೊದಲು ಸಾಹಿತಿಗಳೆಲ್ಲ ಸೇರ್ಕೊಂಡು ಈ ಗೋಕಾಕ್ ಚಳವಳಿನ ಪ್ರಾರಂಭ ಮಾಡಿದಾಗ ಅವರು ಏನೇನೋ ಮಾಡಿ ಕಡೆಗೆ ಸಕ್ಸಸ್ ಆಗಿಲ್ಲ. ಆಗ ಯಾರೋ ಒಂದಷ್ಟು ಜನ ಸಾಹಿತಿಗಳು ರಾಜ್ಕುಮಾರ್ ಅವ್ರ ಮುಂದೆ ನಿಂತ್ಕೊಂಡ್ರೆ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡಿದ್ದಾರೆ ಮದ್ರಾಸಲ್ಲಿ. ಆಗ ರಾಜ್ಕುಮಾರ್ ಅವ್ರಿಗೆ ಅದ್ರ ABCD ಗೊತ್ತಿರ್ಲಿಲ್ವಂತೆ. ಆಗ ಅವ್ರು ಏನ್ ಹೇಳಿದ್ರಂತೆ, ಇವರು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಆದ್ರೆ ನೀವ್ ಹೇಳಿದ್ದು ನನಗೆ ಎಲ್ಲ ಅರ್ಥ ಆಗಿಲ್ಲ, ಆದ್ರೂ ಕನ್ನಡಕ್ಕೆ ತೊಂದರೆ ಆಗಿದೆ, ನಾನು ಬಂದ್ರೆ ಅದು ಸರಿಯಾಗುತ್ತೆ ಅನ್ನೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿ ಆ ನಂತರ ಅದರ ಏನು ವಿವರಗಳನ್ನೆಲ್ಲ ತಿಳ್ಕೊಂಡು ಅವ್ರು ಬಂದು ಮಾತಾಡಿ ಇಡೀ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ಗೋಕಾಕ್ ಚಳವಳಿ ಇಡೀ ಸರ್ಕಾರನೇ ಬೀಳೋ ಮಟ್ಟದ ಒಂದು ಚಳವಳಿಯಾಗಿ ಗೋಕಾಕ್ ಚಳವಳಿ ಸಕ್ಸಸ್ ಆಯಿತು. ಸೊ ಆ ಥರದ ಒಂದು ಬದ್ಧತೆ ಬೇಕು.
ಯಾಕೆಂದ್ರೆ ಇವತ್ತಿನ ಎಲ್ಲಾ ಕಲಾವಿದರು ಎಜುಕೇಟೆಡ್ಗಳೇ, ಅವ್ರಿಗೆ ಬಹಳ ಗೊತ್ತಿದೆ. ಆದ್ರೆ ಅವ್ರು ಎಜುಕೇಟೆಡ್ ಅವರೆಲ್ಲ ಆದ್ರೂ ಇವ್ರು ಓದು ಬರಹ ಇಲ್ದೇನೆ ಕನ್ನಡದಲ್ಲಿ ಇಷ್ಟು ವರ್ಷ ಆಳನೆ ಮಾಡಿ ಈಗಲೂ ಅವ್ರ ಹೆಸರು ಉಳಿಯೋ ತರ ಮಾಡಿ ಹೋಗಿರೋದು ನಮ್ಮ ಮುಖ್ಯವಾದ ಪಾಯಿಂಟ್ ಇದು. ಮತ್ತೆ ಇನ್ನೊಂದು ಈ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಎಲ್ಲರೂ ಕೇಳ್ತಾ ಇರುವಂತದ್ದು ಕ್ಷಮೆ ಕೇಳಿ ಬಿಟ್ಬಿಡ್ತೀವಿ ಅಂತ. ಸರ್ ಇಷ್ಟು ಸಾಕಾ? ಕ್ಷಮೆ ಕೇಳಿದ್ರೆ ಬಿಟ್ಬಿಡೋದಾ ಅಂತ ಒಂದ್ ನಿಮಿಷ ಬಂದೆ ಮೇಡಮ್ ಹತ್ರ ತಗೋಬಿಡ್ತೀನಿ. ಪ್ರಶ್ನೆ ಇರುವಂತದ್ದು, ಕ್ಷಮೆ ಕೇಳಿದ್ರೆ ಸಾಕಾ? ಅಲ್ಲ, ಇಷ್ಟೆಲ್ಲ ವಿವಾದ ಆದ್ಮೇಲೆ, ಇಷ್ಟೆಲ್ಲ ಡ್ಯಾಮೇಜ್ ಆದ್ಮೇಲೆ ಕ್ಷಮೆ ಕೇಳಿದ ತಕ್ಷಣ ನಾಳೆ ಬೆಳಗ್ಗೆ ಫಿಲಿಂ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಏನ್ ಅರ್ಥ? ಅದಕ್ಕೆ ಫಿಲಿಂ ರಿಲೀಸ್ ಆಗಕ್ ಬಿಡದೇ ಇಲ್ಲ ಸರ್. ನಮ್ಮ ಇದೇ ಹೋರಾಟಗಾರರು ಅವ್ರಿಗೆ ಕ್ಷಮೆ ಕೇಳೋ ತನಕ ಬಿಡುಗಡೆ ಮಾಡಕ್ ಆಗುದಿಲ್ಲ. ಕ್ಷಮೆ ಮುಂದೆ ಪರಿಹಾರ ಆಗ್ಬೇಕಾ ಅಂತ ನನ್ನ ಪ್ರಶ್ನೆ. ಬರೀ ಕ್ಷಮೆ ಅಲ್ಲ, ಈಗ ಆಗ್ಬೇಕಾಗಿರೋದು ಬರೀ ಕ್ಷಮೆ ಅಲ್ಲ. ಹೌದು, ಬರ್ಬೇಕು ಅವರು ಅದನ್ನ ತಿಳ್ಕೊಂಡು ನಾನು ಹೇಳಿ ತಪ್ಪು ನಿಜವಾಗಿಯೂ ಕನ್ನಡ ತಮಿಳಿಂದ ಹುಟ್ಟಿಲ್ಲ, ಅದು ಸ್ವತಂತ್ರ ಭಾಷೆ. ಎಲ್ಲಾ ವಿಷಯದಲ್ಲೂ ನಮ್ಮ ತಮಿಳನ್ನಷ್ಟೇ ಸಮಾನ ಭಾಷೆ ಅನ್ನೋದನ್ನ ಅವರು ಆ ನಾಡಿನವ್ರಿಗೆ ಇವಾಗ ಮನವರಿಕೆ ಮಾಡ್ಕೊಡ್ಬೇಕು. ಅದು ಬೇಕಾಗಿರೋದು. ಬರೀ ಕ್ಷಮೆಯನ್ನ ಬಾಯಿ ಮಾತಲ್ಲಿ ಕೇಳ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ತಿಳಿದಾರಲ್ಲ ತಮಿಳುನಾಡು ಜನ ಇದಾರಲ್ಲ, ಅವ್ರಲ್ಲಿ ಎಷ್ಟೋ ಜನಕ್ಕೆ ಈ ಭಾವನೆ ಇರಬಹುದು, ನಮ್ಮ ಕನ್ನಡದಿಂದನೇ ತಮಿಳಿಂದನೇ ಕನ್ನಡ ಹುಟ್ಟಿರೋದು. ತಮಿಳಿಗರ ಶ್ರೇಷ್ಠತೆಯ ಭಾವ ಇದೆಯಲ್ಲ, ಇದು ಫಸ್ಟ್ ಟೈಮ್ ಅಲ್ಲ. ಪ್ರತಿ ಬಾರಿ ಕೂಡ ನಾವೇ ಶ್ರೇಷ್ಠರು, ನಾವು ಎಲ್ಲಿಂದ ಉದ್ರು ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅದು ಒಂದೇ ಭಾಷೆ ಅಲ್ಲ, ಪ್ರತಿ ಭಾಷೆಯವರು ಅದನ್ನ ಕನ್ನಡದವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದ್ರೂ ಕಮಲ್ ಹಾಸನ್ ಅವರು ಇದನ್ನ ಕ್ಲಾರಿಟಿ ಕೊಡದೇ ಇದ್ರೆ, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮುಂದುವರಿಯುತ್ತೆ ತಮಿಳುನಾಡಲ್ಲಿ, ಅದು ಅದೇ ಬ್ರ್ಯಾಂಡ್ ಆಗ್ಬಿಡುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ 2010 ಕರ್ನಾಟಕ ಬೆಂಗಳೂರಲ್ಲಿ ಸರ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, 2010 ಇದ್ದಿದ್ದು ಪ್ರಾಬ್ಲಮ್ ಏನು? ಕನ್ನಡ ವರ್ಸಸ್ ತಮಿಳು ಅಂತ ಇದ್ದಿದ್ದು ಎಲ್ಲ ಭಾಗದಲ್ಲಿ ಗೊತ್ತು. ಸರ್ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಾರೆ. ಆ ಹೋರಾಟ ಮತ್ತೆ ಶುರು ಆಗ್ಬಿಡುತ್ತೆ, ಆ ರೀತಿಯ ತಿಕ್ಕಾಟ ಶುರು ಆಗ್ಬಿಡುತ್ತೆ. ಇದು ಡೇಂಜರಸ್ ಆಗಿರುವಂಥದ್ದು ಗುರು ಸರ್ ತಾನೇ. ಈಗ ನಾನು ಹೇಳ್ತಾ ಇರುವಂಥದ್ದು, ಈ ತಮಿಳು ಅನ್ನೋದು ನಮಗೆ ಆಲ್ರೆಡಿ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಒಂಚೂರು ಸೈಲೆಂಟ್ ಆಗಿದ್ದೀವಿ, ಬಟ್ ಈಗ ಆ ಸಮಸ್ಯೆಯನ್ನ ಮತ್ತೆ ಕೆಣಕ್ತಾ ಇದ್ದಾರೆ ಕಮಲ್ ಹಾಸನ್ ಅವರು. ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಬೆಂಗಳೂರಲ್ಲಿ ಈ ಹಿಂದೆ 2010 ಒಂದು ಸಮಸ್ಯೆ ಇತ್ತು, ಕನ್ನಡ ವರ್ಸಸ್ ತಮಿಳು ಅಂತ ಹೇಳಿ. ಈ ರೀತಿಯ ಸಮಸ್ಯೆಯನ್ನ ಮತ್ತೆ ಕೆಣಕ್ತಾ ಇದ್ದಾರೆ ಕಮಲ್ ಹಾಸನ್ ಅವರು ಅಂತ ಒಂದು ಪ್ರಶ್ನೆ ಗುರು ಸರ್. ಈಗ ಕಮಲ್ ಹಾಸನ್ ಅವರು ಕೇಳೋದೇ ಇಲ್ಲ ಅಂದರೆ ಅವ್ರಿಗೂ ಕರ್ನಾಟಕಕ್ಕೆ ಈ ನಂಟು ಮುಗಿಯುತ್ತೆ. ಯಾವುದೇ ರೀತಿ ಕರ್ನಾಟಕಕ್ಕೆ ಹೆಜ್ಜೆ ಇಡೋಕ್ಕಾಗಲ್ಲ. ಇನ್ಮೇಲೆ ಅವ್ರದ್ದು ಕಮಲ್ ಹಾಸನ್ ಅವ್ರದ್ದು ಚಿತ್ರಗಳು ಕರ್ನಾಟಕದೊಳಗಡೆ ಪ್ರದರ್ಶನವೂ ಆಗಲ್ಲ. ಅವ್ರು ಅನ್ಕೊಬೋದು ಏನಾನು ಮಾತಾಡಿದ್ದೀನಿ, ಅಲ್ಲಿರೋ ನಂಗೆ ಸಹಕಾರ ಇದೆ, ಫಿಲಮ್ ಓಡುತ್ತೆ, ಆ ಬಂಡವಾಳ ಯಾರು ಹಾಕೋರೆ, ನಾನು ಉದ್ದಟತನ ಮೆರೆದ್ರೆ ಅದು ತಕ್ಕಪಾಠ. ಅವ್ರಿಗೆ ಕರ್ನಾಟಕ ಮುಕ್ತಾಯ ಆಯಿತು. ಇನ್ನು ಯಾವುದೇ ರೀತಿ ಅವ್ರು ಉಸಿರಿರೋರ್ಗು ಕರ್ನಾಟಕದೊಳಗೆ ಹೆಜ್ಜೆ ಇಡೋಕ್ಕಲ್ಲ, ಅವ್ರ ಚಿತ್ರಗಳು ಬಿಡುಗಡೆ ಆಗಕ್ಕೆ ಬಿಡಲ್ಲ. ಅದಕ್ಕೆ ಸರ್ಕಾರ ಕೂಡ ದಿಟ್ಟ ನಿಲುವು ತೊಗೊಂಡು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಅವರ ಚಿತ್ರ ಬಿಡುಗಡೆ ಏನನ್ನ ಮುಂದೆ ಬಂದರೆ ಸಾಕಷ್ಟು ಅನಾಹುತಗಳಾಗುತ್ತೆ. ಅದಕ್ಕೆ ನೇರವನ್ನೇ ಕಮಲ್ ಹಾಸನ್ ಆಗ್ತಾರೆ. ಅದರಿಂದ ಕ್ಷಮಾಪಣೆ ಕೇಳಿ ಅವರೊಂದು ಏನು ಕೇಳ್ಕೊಂಡ್ರೆ ನಾವು ಬಿಡ್ತೀವಿ. ಕನ್ನಡದವ್ರು ಶಾಂತಿಗಳು, ಅದು ಹಂಗೆ ಕ್ರಾಂತಿನ ಆಗುತ್ತೆ. ಅವ್ರು ಕೇಳಿಲ್ಲ ಅಂದರೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಸರ್ಕಾರ ದಯವಿಟ್ಟು ಇದಕ್ಕೆ ಮುಂದೆ ಬರಬೇಕು. ನಾವು ಹೋರಾಟ ಮಾಡ್ಬೋದು ಅಷ್ಟೇ. ಅದನ್ನ ಚಾಲ್ತಿಗೆ ತಗೊಂಬರೋಂಥದ್ದು ಕರ್ನಾಟಕದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಜನಪರ ಇದೆ, ನಮ್ಮ ಈ ನಾಡಿನ ಪರ ಇದೆ ಅಂದರೆ ಅದು ಒಂದೇ ಮಾತಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಶಾಂತಿ ಭಂಗ ಆಗುತ್ತೆ, ಇವ್ರದ್ದು ಸಿನಿಮಾ ನಿಲ್ಲಿಸಿ ಬೇಡ ಅಂದರೆ ಮುಗಿದೋಯ್ತು. ನಾವು ಕುಂತ್ಕೊಂಡಂಥದ್ದೇ ಇರಲ್ಲ ಇಲ್ಲಿ. ಓಕೆ ಪ್ರಕಾಶ್ ಸರ್, ನೋಡಿ ಈ ಹಿಂದೆ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದರು. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ನೋಡಿ, ಅದು ಹೆಸರೇ ತುಂಬಾ ಚೆನ್ನಾಗಿದೆ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಈಗ ಅವರೇ ರಾಜ್ಯದಲ್ಲಿ ದೊರೆ. ನಾವು ಪ್ರಜಾಪ್ರಭುತ್ವದಲ್ಲಿದ್ದರೂ ಕೂಡ ಈಗ ನಾಡ ದೊರೆ ಯಾರು ಅಂದರೆ CM ಸುಪ್ರೀಂ ಅಲ್ಲಿ ಇದ್ದಾರೆ. ಅವರ ನಿರ್ಧಾರ ಅಂದರೆ ಸರ್ಕಾರದ ನಿರ್ಧಾರ ಏನಾಗಿರಬೇಕು ಇಂತಹ ವಿಚಾರಗಳಲ್ಲಿ? ಪದೇ ಈ ರೀತಿ ಕನ್ನಡಿಗರನ್ನು ಕೆಣಕುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಆಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ? ಒಂದು ಗಟ್ಟಿ ನಿರ್ಧಾರ ಪಾಸ್ ಮಾಡಲೇಬೇಕಾಗಿರುವಂಥದ್ದು ಸಾಕಾಗಿದೆ ಅಂತ ಅವರು ಮೊನ್ನೆನೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಕಮಲ್ ಹಾಸನ್ಗೆ ಭಾಷೆಯ ಇತಿಹಾಸ ಗೊತ್ತಿಲ್ಲ ಹೇಳ್ಬೋದು, ಬಟ್ ಸಿದ್ದರಾಮಯ್ಯನವರಿಗೆ ಕನ್ನಡದ ಇತಿಹಾಸ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹಲವು ಕಡೆ ಪ್ರೂವ್ ಆಗಿದೆ. ಸೊ ಹಾಗಾಗಿ ಅದನ್ನ ನಾವು ಬೇರೆ ರಾಜಕಾರಣಿಗಳ ತರ ಅವ್ರನ್ನ ನಾನು ನೋಡೋದಿಲ್ಲ ಸಾಂಸ್ಕೃತಿಕವಾಗಿ. ಸೊ ಆದ್ರಿಂದ ಅವರು ಒಂದು ಸ್ಟ್ರಾಂಗ್ ನಿಲುವು ತಗೊಳ್ಳೇಬೇಕು, ತಗೋತಾರೆ ಅನ್ಸುತ್ತೆ. ಆಮೇಲೆ ನಾನು ಇನ್ನೊಂದು ಏನಪ್ಪ ಅಂದ್ರೆ, ಈ ಹೊಸದಾಗಿ ಇಲ್ಲಿಗ ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನೋದು ಈಗ ಶುರುವಾಗಿರೋ ಪ್ರಶ್ನೆ. ಆದರೆ ಭಾಳ ಕಾಲದಿಂದ ಇರೋ ಪ್ರಶ್ನೆ.
ಸಂಸ್ಕೃತದಿಂದ ಕನ್ನಡ ಹುಟ್ಟಿತು ಅನ್ನೋದಿದೆ, ಅದನ್ನ ಬೇರೆಯವರಲ್ಲ ಕನ್ನಡಿಗರೇ ಮಾತಾಡುವ ಕಾಲ ಇತ್ತು. ಈಗಲೂ ಮಾತಾಡ್ತಿದ್ದಾರೆ ಬಹಳ ಜನ ಕನ್ನಡಿಗರೇ. ನಮ್ಮ ಇದು ಸೋಷಿಯಲ್ ಮೀಡಿಯಾಗೆ ಹೋದರೆ ಸಂಸ್ಕೃತದಿಂದ ಕನ್ನಡ ಹುಟ್ಟಿತು ಅಂತ ಒಂದು ಇತ್ತು. ಅದಕ್ಕೆ ಈಗ ಇದ್ರ ಜೊತೆಗೆ ತಮಿಳಿಂದ ಹುಟ್ಟಿದ್ದಲ್ಲ ಕನ್ನಡ ಅನ್ನೋದ್ರ ಜೊತೆಗೆ ಸಂಸ್ಕೃತದಿಂದ ಹುಟ್ಟಿದ್ದಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಸೊ ಹಾಗಾಗಿ ಎಲ್ಲ ಕ್ಲಾರಿಫೈ ಆಗ್ತಿದೆ ಅಂತ ನನ್ಗನ್ಸುತ್ತೆ. ನೀವು ಹೇಳ್ತಾರದು ಒಳ್ಳೇದಾಯ್ತು ಅಂತ, ಒಂದು ಪಾಸಿಟಿವ್ ವೇವ್ ಆಗಿ ಥಿಂಕ್ ಮಾಡಿದ್ರೆ ಒಂದು ಪಾಸಿಟಿವ್ ದೃಷ್ಟಿಕೋನ. ಅಂದ್ರೆ ಅವ್ರು ಹೇಳಿದ್ದು ವಿವಾದ ಆಗಿದೆ ಸರಿ, ಬಟ್ ಅದರಿಂದ ನಾವು ಏನ್ ತಗೋತಿದೀವಿ ಅಂತ ಹೇಳಿದ್ರೆ ಸತ್ಯ ಹೊರಬರಬೇಕು ಅಂತ. ನಿಜ, ಅದೇ ಆಗ್ಬೇಕಾಗಿರೋದು. ಆಮೇಲೆ ಬೇರೆಯವರು ಒಪ್ಕೊಳ್ಳೋದು ಬಿಡೋದು ಬೇರೆ. ನಾವು ಕನ್ನಡಿಗರೇ ನಮ್ಗೆ ಸತ್ಯ ಗೊತ್ತಿಲ್ಲದೆ ನಾವು ಸಂಸ್ಕೃತಿಯಿಂದ ಹುಟ್ಟಿತು ಅಂತ ನಾವು ಇಷ್ಟು ದಿನ ಹೇಳ್ಕೊಂಡು ಬರ್ತಿದೀವಿ ಅಂತಂದ್ರೆ ಈಗ ನಮಗೆ ರಿಯಲೈಸ್ ಆಗ್ಬೇಕು, ಇಲ್ಲ ಇದು ಮೂಲ ಆದಿ ದ್ರಾವಿಡ ಭಾಷೆ. ಇದು ದ್ರಾವಿಡ ಭಾಷೆಯಿಂದ ಎಲ್ಲಾ ದಕ್ಷಿಣದ ತಮಿಳು, ತೆಲುಗು, ಇವನ್ ಕೊಡಗು, ಕೂರ್ಗು ಎಲ್ಲ ಭಾಷೆಗಳು ಹುಟ್ಟಿರೋದು ದ್ರಾವಿಡದಿಂದ. ದ್ರಾವಿಡ ನಮಗೆ ಮೂಲ, ನಮ್ದೆಲ್ಲ ಸಹೋದರರು ನಾವು, ಅದ್ರಲ್ಲಿ ಯಾರು ಹೆಚ್ಚಲ್ಲ ಯಾರು ಕಡಿಮೆ. ಭಾಷೆನಲ್ಲಿ ಇವಾಗ ನೋಡಿ, ಬಾಯಿಲಿ ಅಂತೀವಿ, ವಾಂಗಿ ಅಂತಾರೆ. ಎಲ್ಲಿದೆ? ಅವ್ರೇನು ಹೇಳ್ತಾರೆ, ಹಿಂಗೆ ಬಂದೈತೆ ಅಂತ ಹೇಳ್ತಾರಲ್ಲ, ಹಂಗೆ ಬರೋಕ್ಕೆ ಏನು ಒಂದು ಸ್ವಲ್ಪನೂ ಅಟ್ಯಾಚೇ ಇಲ್ಲಲ್ಲ. ಯಾಕೆ ತಮಿಳು ಕನ್ನಡಿಗೆ ಆಪೋಸಿಟೇ ಇದೆ, ಆ ಪದದಲ್ಲಿ ಜೋಡಣೆನೇ ಇಲ್ಲ ಒಂದು ಸ್ವಲ್ಪನೂ. ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ನಿಮಗೆ, ಅದು ನಾವು ಜೊತೆಗಿದ್ದೀವಿ ಅಲ್ಲಿಂದ ಹುಡ್ತು ಅಂತ ಹೇಳ್ತಾನಲ್ಲ ಅವಿವೇಕಿ, ಅವನೇ ಅರ್ಥ ಮಾಡ್ತಾನ ಕನ್ನಡ. ಅವನು ಕನ್ನಡ ಬರುತ್ತಲ್ಲ, ಕನ್ನಡ ತಮಿಳು ಭಾಷೆ ಪಕ್ಕದ ಜೋಡಿಸಿ ಒಂದು ಸ್ವಲ್ಪನೂ ಮ್ಯಾಚೇ ಆಗಲ್ಲ. ಹೆಂಗೆ ಹೇಳ್ತಾನೆ ಪ್ರಕಾಶ್ ಸರ್, ಕಂಟಿನ್ಯೂ ಮಾಡಿ. ಸೊ ಹಾಗಾಗಿ ಈ ಚರ್ಚೆ ಹುಟ್ಟಿರೋದು ಒಳ್ಳೆಯದು. ಅದು ಆಮೇಲೆ ಇನ್ನೊಂದು ಏನಂತಂದರೆ, ಈಗ ನೋಡಿ ನಾವು ಕನ್ನಡ ನಟರು ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಿಲ್ಲ ಅಂತ ಹೇಳ್ತೀವಲ್ಲ, ಕಮಲ ಹಾಸನ್ ತಪ್ಪೇ ಹೇಳ್ತಿರ್ಬೋದು, ಆದರೆ ಆ ಮನುಷ್ಯ ಎಷ್ಟು ಬದ್ಧವಾಗಿ ಅದನ್ನು ಇಟ್ಕೊಂಡಿದ್ದಾನೆ ಅಂತಂದರೆ ಆ ಬದ್ಧತೆ ನಮ್ಮವ್ರಿಗೆ ಬರಬೇಕು, ನಮ್ಮ ನಟರಿಗೆ ಬರಬೇಕು. ಸೊ ಆ ವಿಷಯದಲ್ಲಿ ತಮಿಳ್ರು ಯಾವತ್ತೂ ಗ್ರೇಟೇ ಆ ಬದ್ಧತೆಯ ವಿಷಯದಲ್ಲಿ. ಆದರೆ ನಾವುಗಳು ಒಂಥರ ಹೆದರ್ಕೊಂಡು ಅಥವಾ ನಾವೆಲ್ಲ ಒಂಥರ ವಿಶ್ವಮಾನವ ಅನ್ನುವ ಆ ಒಂದು ಭ್ರಮೆನಲ್ಲೋ ನಾವು ಎಲ್ಲರನ್ನೂ ಒಪ್ಕೊಂಡು ಇದೀವಲ್ಲ, ಅದರಿಂದ ಅವರೆಲ್ಲ ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಸೊ ಹಾಗಾಗಿ ಒಪ್ಕೊಳ್ಳೋ ಟೈಮಲ್ಲಿ ಒಪ್ಕೊಳ್ಳೋಣ. ಈ ತರ ವಿಷಯ ಬಂದಾಗ ಖಂಡಿತವಾಗಿ ಖಂಡಿಸಬೇಕು, ಅವ್ರು ಯಾವನೇ ಆಗಿರಲಿ. ಇಲ್ಲಿ ಇವನು ಪ್ರಶ್ನೆ ಅಲ್ಲ, ಇಲ್ಲಿ ಭಾಷೆಯ ವಿಷಯ. ಸೊ ಹಾಗಾಗಿ ಭಾಷೆಯ ವಿಷಯಕ್ಕೆ, ನೀರಿನ ವಿಷಯಕ್ಕೆ, ನೆಲದ ವಿಷಯಕ್ಕೆ ಈ ತರ ಒಂದು ಸಮಸ್ಯೆ ಬಂದಾಗ ನಾವು ವ್ಯಕ್ತಿಗಳನ್ನ ನೋಡಬಾರ್ದು, ಯಾರು ಅನ್ನೋದನ್ನ ನೋಡಬಾರ್ದು. ನಾವು ನಮ್ಮ ಕರ್ನಾಟಕವನ್ನ ನೋಡಬೇಕು, ಕನ್ನಡವನ್ನ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸುಧಾ ಮೇಡಮ್, ಸರ್ಕಾರದ ಪಾತ್ರದ ಬಗ್ಗೆ ನೋಡಿ, ಈಗ ನೀವು ಹೇಳ್ತಾ ಇದ್ರಿ ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ಗಳನ್ನು ಹಾಕುವಂಥದ್ದು, ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ತಗೊಂಡೋಗ್ತಾರೆ, ಪೊಲೀಸ್ ಸ್ಟೇಷನ್ ಕುಳಿಸ್ತಾರೆ. ಕನ್ನಡ ಅಂತ ಹೋರಾಡ್ತಾ ಇದ್ದಂಥ ಕನ್ನಡಿಗರ ಮೇಲೆ ಮತ್ತು ಕನ್ನಡ ಪರ ಹೋರಾಟಗಾರರ ಮೇಲೆ ಸರ್ಕಾರದಿಂದನೂ ಒಂದಿಷ್ಟು ಪ್ರಾಬ್ಲಮ್ ಇದೆ. ಅದೇ ಸಂದರ್ಭದಲ್ಲಿ ಕನ್ನಡಕ್ಕೆ ಡ್ಯಾಮೇಜ್ ಆಗುವಂತಹ ಸಂದರ್ಭದಲ್ಲಿ, ಕನ್ನಡಿಗರಿಗೆ ಅವಮಾನ ಆಗುವಂತಹ ಸಂದರ್ಭದಲ್ಲಿ, ಕನ್ನಡಕ್ಕೆ ಅಪಮಾನವಾಗುವಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಬೇಕು. ಈಗ ಸರ್ಕಾರ ಯಾರು ಸರ್? ನಮ್ಮ ಕನ್ನಡದವರೇ ತಾನೇ ಅವರು. ಅವರು ಕನ್ನಡ ಕಾವೇರಿ ನೀರೇ ಕುಡಿಯೋದು, ಕನ್ನಡದ ಅನ್ನನೇ ತಿನ್ನೋದಲ್ವಾ? ಅವ್ರಿಗೂ ಕನ್ನಡದ ಮೇಲೆ ಅಭಿಮಾನ ಇದೆ ಅಂದಾಗ ಅವ್ರು ಇದನ್ನೇನು ಕಿವಿ ಕೇಳಿಸ್ಕೊತಾ ಇಲ್ವಾ? ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ವಾ? ಇಷ್ಟೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಇದೆಲ್ಲ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಲ್ವಾ? ಆದಷ್ಟು ಬೇಗ ಅವರು ಯಾರಿಗೋ ಹೇಳಿ 24 ಗಂಟೆ ಟೈಮ್ ಕೊಡಿ ಅಂತ ಕೇಳ್ತಾರೆ. ಟೈಮ್ ಕೊಡೋದಕ್ಕೇನು ಊಟಕ್ಕೆ ಟೈಮ್ ಕೊಡ್ತಾರ? ಅವ್ರು ಮಲ್ಕೊಂಡು ನಿದ್ದೆ ಮಾಡೋದಕ್ಕೆ ಟೈಮ್ ಕೊಡ್ತಾರ ಸರ್ ಇವರು? ಇವರೇ ಹೇಗೆ ನಮಗೆ MLA MP ಗಳ ರಾಜಕೀಯ ಮಾಡ್ತಾ ಇದ್ದಾರೆ, ಹಾಗೆ ಅವ್ರು ತಮಿಳ್ನಾಡಿಗೆ ಒಂದು ಫೋನ್ ಮಾಡಿ ಕೊಡ್ಲಿ, ಇವರು ಹೇಳಿ. ಯಾಕೆ ಇವ್ರ ಕೈಲಿ ಮಾಡಕ್ಕಾಗಲ್ವಾ? ಯಾಕೆ ಓಟ್ ಈಗ ನಮ್ಮ ಕನ್ನಡದವ್ರು ಹಾಕಿ ಇವ್ರನ್ನ ಗೆಲ್ಸಿದೀವ ನಾವು. ಅವ್ರು ತಮಿಳ್ನಾಡಿನವ್ರು ಬಂದಿದ್ದಾರೆ, ಇವ್ರು ತಮಿಳ್ನಾಡವ್ರಿಗೆ ಯಾಕೆ ಆದ್ಯತೆ ಕೊಡ್ತಾ ಇದ್ದಾರೆ? ನಮಗ್ ಬೇಕಾಗಿರೋದು ನಮ್ಮ ಕನ್ನಡ ಉಳಿಸ್ಕೊಳ್ಳಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ MLA MP ಗಳು ಸಪೋರ್ಟ್ ಮಾಡಬೇಕು. ನಾವು ಯಾರಿಗೂ ತಪ್ಪು ಅಂತ ಹೇಳ್ತಾರೆ, ನಮ್ಮ ಕನ್ನಡಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ಯಾಕೆ ಇವ್ರು ನಮ್ಮ ಸರ್ಕಾರದವ್ರಿಗೆ ಕನ್ನಡ ಬೇಡವಾ? ಯಾಕೆ ತಮಿಳ್ನಾಡು ಹಿಂದಿಯವ್ರು ಬಂದು ಓಟ್ ಹಾಕ್ತಾರ, ತಮಿಳ್ನಾಡಿನವ್ರು ಬಂದು ಓಟ್ ಹಾಕ್ತಾರ ಇವ್ರನ್ನ ಗೆಲ್ಸಕ್ಕೆ? ನಾವು ಕನ್ನಡಿಗರು ಇದಕ್ಕೋಸ್ಕರ ಎಷ್ಟು ಹೋರಾಟ ಮಾಡ್ತೀವಿ. ಕನ್ನಡಕ್ಕೆ ನಮ್ಮವರು, ನಮ್ಮ ರಾಜಕೀಯದವರು ಇದಕ್ಕೆ ಒತ್ತಡ ಹಾಕಬೇಕು. ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಕಾರ್ಯಕ್ರಮದ ಬಗ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.